ಹಾಯ್ ಹಲೋ ನಮಸ್ತೆ ನಮಸ್ತೆ ನಾನು ನಿಮ್ಮ ಪ್ರೀತಿಯ ರಾಹುಲ್ ಸರಿಕರ್. ಇಂದೇನಪ್ಪ ವಿಷಯ ಬಂದಾಗ 2026 ಕರೆಂಟ್ ಅಫೇರ್ಸ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಸ್ಟೇಟ್ ಅದಲ್ವಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದ್ದು ರಾಷ್ಟ್ರೀಯ ಮಟ್ಟದ್ದು ರಾಜ್ಯ ಮಟ್ಟದ ಪ್ರಚಲಿತ ಘಟನೆಗಳು ಮತ್ತವಲ್ವಾ ಅದು ಸಂಬಂಧಪಟ್ಟ ಗೊತ್ತಿರಲಿ ಸಾಮಾನ್ಯ ಜ್ಞಾನ ಜಿಕೆ ಕುರಿತು ಒಂದಿಷ್ಟು ಮಾಹಿತಿ ಅದಲ್ವಾ ಇಂದಿನ ತರಗತಿಗಳು ನಂಬರ್ ಅದಲ್ವಾ. ತಮ್ಮೆಲ್ಲರಿಗೂ ಮಾಸ್ಟರ್ ರಾಹುಲ್ ಸರಿಕರ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ಹೊಸದಾಗಿ ವಿಡಿಯೋ ನೋಡ್ತಾರಲ್ವಾ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಹೇಳ್ತಾ ಬರ್ರಿ ಕರೆಂಟ್ ಅಫೇರ್ಸ್ MCQ ನೋಡ್ಕೊಂತ ಹೋಗೋಣಂತ. ಮೊದಲನೇ ಕ್ವಶನ್ ಅದ ನೋಡಂಬರದಲ್ವಾ. ಮೊದಲನೇ ಕ್ವಶನ್ ಅಂತ ಬಂದಾಗ ಕರೆಂಟ್ ಅಫೇರ್ಸ್ ಸಂಬಂಧಪಟ್ಟ ಯಾವ ಕ್ವಶನ್ ಅದ ನೋಡಂಬರದಲ್ವಾ. ನೋಡ್ರಿ ಗುಜರಾತ್ನ ನೋಡ್ರಿ ಪ್ರಮುಖವಾಗಿ ಗೊತ್ತಿರೋದಲ್ವಾ ಕೇಳ್ತಿರ್ತಾರೆ ನೋಡ್ರಿ. ಗುಜರಾತ್ನ ಯಾವ ಬಂದರು ಪ್ರೋಸೋಪಿಸ್ ಅದಲ್ವಾ ಜುಲಿಫ್ಲೋರಾವನ್ನು ಶುದ್ಧ ಸಮುದ್ರ ಇಂಧನಕ್ಕಾಗಿ ಬಯೋಮೆಥನಾಲ್ ಆಗಿ ಪರಿವರ್ತಿಸುವ ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಿದೆ. ಎ ಕೊಟ್ಟಿದಾರ ದೀನ್ ದಯಾಳ್ ಬಂದರು ಅಥವಾ ಕಾಂಡ್ಲಾ ಬಂದರು, ಬಿ ಕೊಟ್ಟಿದಾರ ಮುಂದ್ರಾ ಬಂದರು, ಸಿ ಕೊಟ್ಟಿದಾರ ಹಜಿರಾ ಬಂದರು, ಡಿ ಕೊಟ್ಟಿದಾರ ಪೀಪಾವಾವ್ ಬಂದರು ಅಂತಕ್ಕಂಥದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಯಾವ್ದು ಗೊತ್ತೇನ್ರಿ ಸ್ನೇಹಿತರೆ ಗೊತ್ತದಲ್ವಾ, ದೀನ್ ದಯಾಳ್ ಅಥವಾ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಬಂದರ್ ಅಂತಕ್ಕಂಥದಲ್ವಾ. ನೋಡ್ರಿ ಆಕ್ಚುಲಿ ಇದಕ್ಕ ಸರ್ ಮೊದಲೇನ್ ಗೊತ್ತೇನ್ರಿ ಪ್ರಮುಖವಾಗಿ ಕಾಂಡ್ಲಾ ಬಂದರ್ ಅಂತ ಕರಿತೀನಿ ಹೇಳ್ರಿ. ಕಾಂಡ್ಲಾ ಬಂದರ್ ಅಂತಕ್ಕಂಥದ್ದು ಅದಕ್ಕೆ ಇತ್ತೀಚೆಗೆ ಏನ್ ಮಾಡಿದಾರೆ ಗೊತ್ತೇನ್ರಿ ಪಂಡಿತ್ ದೀನ್ ದಯಾಳ್ ಅಲ್ವಾ. ಏನ್ ಗೊತ್ತೇನ್ರಿ ಪಂಡಿತ್ ದೀನ್ ದಯಾಳ್ ಅಲ್ವಾ. ಪಂಡಿತ್ ಅದಲ್ವಾ ದೀನ್ ದಯಾಳ್ ಅದಲ್ವಾ. ದೀನ್ ದಯಾಳ್ ಉಪಾಧ್ಯಾಯ ಬಂದ್ರ ಅಂತ ಏನ್ ಮಾಡ್ತಾರ ಗೊತ್ತೇ ಮರುನಾಮಕರಣ ಮಾಡ್ತಾರ. ಬಟ್ ಏನ್ ಗೊತ್ತೇನ್ರಿ ಇದು ಪ್ರಪಂಚದ ನೋಡ್ರದಲ್ವಾ. ಇನ್ನೊಂದ್ ಗೊತ್ತಿಲ್ಲ ಪ್ರಪಂಚದ ಅತಿ ದೊಡ್ಡ ಹಡಗು ಒಡೆಯ ಬಂದರ ಅಂತ ಯಾವ್ದು ಗೊತ್ತೇನ್ರಿ ಅಲ್ಲಾಂಗ್ ಬಂದರು. ನೋಡ್ರಿ ಇದು ಕೂಡ ಎಲ್ಲಿ ಕಂಡ್ ಬರ್ತದೆ ಗೊತ್ತೇನ್ರಿ ಇದೇ ಗುಜರಾತ್ ರಾಜ್ಯದಾಗ ಕಂಡ್ ಬರ್ತಾರೆ. ಬಂದರ್ ಅಂದ್ರೆ ಏನ್ ಗೊತ್ತೇನ್ ಪ್ರಮುಖವಾಗಿ ಹಡಗು ನಿಲ್ಲುವ ಸ್ಥಳಕ್ಕೆ ಏನ್ ಕರೀತಾರೆ ಗೊತ್ತೇನ್ ಬಂದರ್ ಅಂತ ಕರೀತಾರೆ. ಸ್ನೇಹಿತರೆ ಗೊತ್ತಿರ್ಬೇಕು ಇಂತ ಬಂದರು ಇರ್ತದಲ್ವಾ ಈ ಬಂದರುಗಳನ್ನ ಒಳಗೊಂಡ ಪಟ್ಟಣಕ್ಕೆ ಏನ್ ಕರೀತಾರೆ ಗೊತ್ತೇನ್ರಿ ರೇವು ಪಟ್ಟಣ ಅಂತಕ್ಕಂಥ. ಯಾವ ಪಟ್ಟಣ ಗೊತ್ತೇನ್ ರೇವು ಪಟ್ಟಣ ಅಂತಕ್ಕಂಥ ಅಲ್ವಾ. ನೋಡ್ರಿ ಹಾಗಿದ್ದೀರ ಇವಾಗ ಪ್ರೊಪೈಸ್ ಅದಲ್ವಾ ನೋಡ್ರಿ ಪ್ರೋಸೋಪಿಸ್ ಅದಲ್ವಾ ಜುಲಿಫ್ಲೋರಾವನ್ನು ಶುದ್ಧ ಸಮುದ್ರಕ್ಕೆ ಇಂಧನ ಬಯೋಮೆಥನಾಲ್ ಆಗಿ ಪರಿವರ್ತಿಸುವ ಪೈಲಟ್ ಯೋಜನೆ. ಸ್ನೇಹಿತರೆ ಈ ಪೈಲಟ್ ಯೋಜನೆ ಅಂದ್ರೆ ಏನು ಅದಲ್ವಾ. ನೋಡ್ರಿ ಈ ಪ್ರಶ್ನೆ ಏನ್ ಗೊತ್ತೇನ್ ಹಿನ್ನೆಲೆ ಕರೆಂಟ್ ಅಫೇರ್ಸ್ ಎಂದು ನೋಡಬಹುದಲ್ವಾ. ನೋಡ್ ಅಂದ್ರೆ ಹಿನ್ನೆಲೆ ನೋಡ್ರಿ ದೀನ್ ದಯಾಳ್ ಬಂದರು ಪ್ರೋಸೋಪಿಸ್ ಅದಲ್ವಾ ಜುಲಿಫ್ಲೋರಾವನ್ನು ಶುದ್ಧ ಸಮುದ್ರ ಇಂಧನಕ್ಕಾಗಿ ಜೈವಿಕ ಮೆಥನಾಲ್ ಆಗಿ ಪರಿವರ್ತಿಸಲು ಒಂದು ಪೈಲಟ್ ಯೋಜನೆಯನ್ನು ಪ್ರಾರಂಭಿಸಿದೆ ಅದಲ್ವಾ. ಅಂದ್ರೆ ಏನ್ ಗೊತ್ತೇನ್ ಪ್ರಮುಖ ಜೈವಿಕ ಮೆಥನಾಲ್ ಏನ್ ಗೊತ್ತೇನ್ರಿ ಆಗಿ ಪರಿವರ್ತಿಸಲು ಏನ್ ಮಾಡಿದ್ರು ಗೊತ್ತೇನ್ರಿ ಈ ಪೈಲಟ್ ಅಂತಕ್ಕಂಥ ಯೋಜನೆ ಪ್ರಾರಂಭ ಮಾಡಿದಾರ ಅದಲ್ವಾ. ನೋಡ್ರಿ ಪ್ರೋಸೋಪಿಸ್ ಅದಲ್ವಾ ಜುಲಿಫ್ಲೋರ್ ಅದಲ್ವಾ ಫ್ಯಾಬಿಸಿ ಅದಲ್ವಾ ಕುಟುಂಬಕ್ಕೆ ಸೇರಿದ ನೋಡ್ರಿ ಮುಳ್ಳಿನ ಪೊದೆ ಸಸ್ಯ ಅಥವಾ ಸಣ್ಣ ಮರವಾಗಿದೆ. ಏನ್ ಗೊತ್ತೇನು ಪ್ರಮುಖವಾಗಿ ಪ್ರೋಸೋಪಿಸ್ ಅಂತಕ್ಕಂಥ ಮುಳ್ಳಿನ ಅಥವಾ ಸಣ್ಣ ಏನ್ ಗೊತ್ತೇನು ಮರದ ಅಂತ ನೋಡ್ರಿ. ಮರ ಗಿಡ ಅಂತ ಕರೀತಾರಲ್ವಾ ಗಿಡದ ಅಂತೀರಿ ಅದಲ್ವಾ. ಮತ್ತು ಇದನ್ನು ಭಾರತದಲ್ಲಿ ಪ್ರಮುಖ ಆಕ್ರಮಣಕಾರಿ ಏನ್ ಗೊತ್ತೇನ್ರಿ ಅನ್ಯಲೋಕದ ಪ್ರಭೇದವನ್ನು ಪರಿಗಣಿಸಲಾಗಿದೆ. ಇದು ನೋಡ್ರಿ ಮೆಕ್ಸಿಕೋ ಅದಲ್ವಾ ದಕ್ಷಿಣ ಅಮೆರಿಕ ಮತ್ತು ಕೆರೆಬಿನ್ಗೆ ಸ್ಥಳೀಯವಾಗಿದೆ. ಸ್ನೇಹಿತರೆ ಗೊತ್ತಿಲ್ಲ ಕ್ವಶನ್ ಕೇಳ್ತಿರ್ತಾರ ಈ ಮರ ಅಂತಕ್ಕಂಥದ್ದು ಮೂಲತಃ ಗೊತ್ತೇನು ಪ್ರಮುಖವಾಗಿ ಸರಿ ಮೆಕ್ಸಿಕೋ ದೇಶ ಆಮೇಲೆ ದಕ್ಷಿಣ ಅಮೆರಿಕ ಆಗಿರ್ಬೋದು ಕೆರೆಬಿನ್ ಆಗಿರ್ಬೋದು ಅದ್ರದ್ದು ಸ್ಥಳೀಯ ಅಂದ್ರೆ ಅಲ್ಲಿ ಮೂಲತಃ ಅಂತ ನೋಡ್ರಿ. ಮತ್ತು ಮರುಭೂಮೀಕರಣವನ್ನು ಎದುರಿಸಲು ಮತ್ತು ಇಂಧನ ಮರವನ್ನು ಒದಗಿಸಲು ಬ್ರಿಟಿಷರು 1877ರಲ್ಲಿ ಭಾರತಕ್ಕೆ ಪರಿಚಯಿಸಿದ್ರು. ನೋಡ್ರಿ ಈ ಮರ ಅಂತಕ್ಕಂಥ ಯಾರು ಪರಿಚಯಿಸ್ತಾರ ಗೊತ್ತೇನು ಭಾರತಕ್ಕೆ ಏನ್ ಗೊತ್ತಾ ಬ್ರಿಟಿಷರು ಅಂದ್ರೆ ಇಂಗ್ಲೆಂಡ್ ಅಂತಾರ ನೋಡೋದಲ್ವಾ. ಈ ಬ್ರಿಟಿಷರ್ ಪರಿಚಯಿಸ್ತಾರಂತ ಈ ಬ್ರಿಟಿಷರ್ ಯಾವಾಗ ಪರಿಚಯಿಸ್ತಾರ ಅಂತ ಗೊತ್ತೇನು 1877 ನೋಡ್ರಿ. ಕರೆಂಟ್ ಅಫೇರ್ಸ್ ಜಿಕೆ ಕ್ವಶನ್ ಕೇಳ್ತಿರ್ತಾರ ಅದಲ್ಲ. ಇವ ಪ್ರೋಸೋಪಿಸ್ ಅದಲ್ವಾ ಜುಲಿಫ್ಲೋರಾವನ್ ಅಂತಕ್ಕಂಥ ಈಗ ಮರ ಅಂತದಲ್ವಾ. ಈಗ ನೋಡ್ರು ಮರ ಅಂತಕ್ಕಂಥದ್ದು ಸಣ್ಣ ಭಾರತ ದೇಶಕ್ಕೆ ಪರಿಚಯಿಸಿದ್ರು ಬ್ರಿಟಿಷರು ಯಾವ ವರ್ಷ ಅಂತ ಬಂದಾಗ 1877 ಪರಿಚಯಿಸ್ತಾರದಲ್ವಾ. ನೋಡ್ರಿ ಇದು ಶುಷ್ಕ ಅಂದ್ರೆ ಒಣ ಮತ್ತೇನ್ ಗೊತ್ತೇ ಅರೆ ಶುಷ್ಕ ಅಂದ್ರೆ ಒಣ ಮತ್ತೆ ಹಸಿರಲ್ವಾ ಪ್ರದೇಶಗಳಲ್ಲಿ ಬೆಳೆಯುತ್ತೆ. ನೋಡ್ರಿ ಒಣ ಪ್ರದೇಶದಲ್ಲಿ ಬೆಳೀತದಂತದಲ್ವಾ. ನಂತರ ಲವಣ ಮುಕ್ತ ಮಣ್ಣು ಮತ್ತು ಕಡಿಮೆ ಮಳೆ ಪರಿಸ್ಥಿತಿಗಳಿಗೆ ಹೆಚ್ಚಿನ ಸಹಿಷ್ಣುತೆಯನ್ನು ತೋರಿಸ್ತದೆ. ನೋಡ್ರಿದಕ್ಕೆ ಏನ್ ಪ್ರಮುಖ ಅಂತ ಬಂದಾಗ ಏನು ಲವಣಯುಕ್ತ ಮಣ್ಣು ಅಂತ್ರಿ ಆಮೇಲೆ ಕಡಿಮೆ ಮಳೆ ಕೂಡ ಏನ್ ಗೊತ್ತಿನ ಹೆಚ್ಚಿಗೆ ಅವಶ್ಯಕತೆ ಇಲ್ಲ ಅಂತ ಅದಲ್ವಾ ಬೆಳೀತಂದ್ರಿ. ನೋಡ್ರಿ ಭಾರತದಲ್ಲಿ ಇದು ಗುಜರಾತ್ ನಲ್ಲಿ ವಿಶೇಷವಾಗಿ ಬನ್ನಿ ಹುಲ್ಲುಗಾವಲು ನೋಡ್ರಿ ಎಲ್ಲಪ್ಪ ಬಂದಾಗ ಬನ್ನಿ ಹುಲ್ಲುಗಾವಲುಗಳು ಮತ್ತು ಸರ್ ಕಾಂಡ್ಲಾ ಬಂದರಿನ ಗೊತ್ತಿನ ಬೆಳಿ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಹರಡಿದೆ. ಇದು ನಮ್ಮ ಭಾರತ ದೇಶದಲ್ಲಿ ಎಲ್ಲಪ್ಪ ಅಂದ್ರೆ ವಿಶೇಷವಾಗಿ ಬನ್ನಿ ಹುಲ್ಲುಗಾವಲು ಮತ್ತು ಕಾಂಡ್ಲಾ ಅಂತಕ್ಕಂಥ ಬಂದರ್ ಅಂತ ನೋಡೋದಲ್ವಾ. ಇದು ಪ್ರಮುಖವಾಗಿ ಎಲ್ಲಿ ಕಂಡು ಬರ್ತದೆ ಗೊತ್ತೇನೆ ಗುಜರಾತ್ ರಾಜ್ಯದಲ್ವಾ. ಇದಕ್ಕೊಂದು ಯೋಜನೆ ಮಾಡಿದಾರ ಅದೇ ಯಾವ್ದಕ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿಕ್ಕೆ ತಿರ್ತಾರ ನೋಡ್ರಿ ಪೈಲಟ್ ಯೋಜನೆ ಅಂತಕ್ಕಂಥದ್ದು ಗೊತ್ತಿರ್ಲಿ ಎಲ್ಲಿ ಕಂಡು ಬರ್ತದೆ ಗೊತ್ತೇನೆ ಗುಜರಾತ್ ರಾಜ್ಯದಲ್ವಾ. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗಮಂತ. ಎರಡನೇ ಕ್ವಶನ್ ನೋಡೋದಲ್ವಾ
ಯುರೋಪಿಯನ್ ರಾಜಕೀಯ ಸಮುದಾಯ ಇಪಿಸಿ ಯುರೋಪಿಯನ್ ಅದಲ್ವಾ ರಾಜಕೀಯ ಗೊತ್ತೇನ್ರಿ ಪೊಲಿಟಿ ಅಂದ್ರ ಕಮ್ಯುನಿಟಿ ಅಂದ್ರೆ ಸಮುದಾಯ ಶೃಂಗಸಭೆಯಲ್ಲಿ ಭಾಗವಹಿಸಿದ ಮೊದಲ ಯುರೋಪಿಯನ್ ಅಲ್ಲದ ದೇಶ ಕ್ವಶನ್ ನೋಡ್ರಿ ಯಾವಾಗ ಕ್ವಶನ್ ಕರೆಕ್ಟ್ ಅರ್ಥ ಮಾಡ್ಬೇಕ್ರಿ ಆನ್ಸರ್ ಆಟೋಮೆಟಿಕ್ ಗೊತ್ತಾಗ ನೋಡ್ರಿ ಯುರೋಪಿಯನ್ ರಾಜಕೀಯ ಸಮುದಾಯ ಶೃಂಗಸಭೆಯಲ್ಲಿ ಭಾಗವಹಿಸಿದ ಮೊದಲ ಯುರೋಪಿಯನ್ ಇಲ್ಲದ ಎಂಬ ದೇಶ ಕ್ವಶನ್ ಕ್ಯಾರ್ ಸದ್ಯ ಎ ಕೊಟ್ಟಿದಾರ ನಮ್ಮ ಪ್ರೀತಿಯ ಭಾರತ ದೇಶ, ಬಿ ಕೊಟ್ಟಿದಾರ ಕೆನಡಾ ಕೊಟ್ಟಿದಾರ, ಸಿ ಚೀನಾ ಕೊಟ್ಟಿದಾರ, ಡಿ ಆಸ್ಟ್ರೇಲಿಯಾ ಕೊಟ್ಟಿದಾರ ಹಾಕಿದಾರ. ಇದು ಸರಿಯಾದ ಉತ್ತರ ಗೊತ್ತ ಯುರೋಪಿಯನ್ ಅಲ್ಲ ಅಂತ ಬಂದಾಗ ಅದು ಯಾವ್ದು ಗೊತ್ತೇನ್ ಕೆನಡಾ ದೇಶ. ಯಾವ್ದು ಗೊತ್ತೇನ್ರಿ ಸರ್ ಕೆನಡಾ ದೇಶ ಅಂತಕ್ಕಂಥದಲ್ವಾ ನೋಡ್ರಾಗಿದ್ರಿ ನಮ್ ದೇಶದ ರಾಜಧಾನಿ ಗೊತ್ತಿಲ್ಲ ಕೆನಡಾ ದೇಶದ ರಾಜಧಾನಿ ಯಾವ್ದು ಗೊತ್ತೇನ್ರಿ ಸರ್ ವಟಾವು ಅಂತಕ್ಕಂಥದ್ದು ಅದೆಲ್ಲ ವಟಾವು ಅಂತಕ್ಕಂಥ ಚೀನಾದು, ಬೀಜಿಂಗ್ ಅಂತಕ್ಕಂಥ ಬೀಜಿಂಗ್ ಅಂತಕ್ಕಂಥದಲ್ವಾ ಬೀಜಿಂಗ್ ಅಂತಕ್ಕಂಥದ್ದು ಅದಲ್ವಾ. ನಂತರ ಆಸ್ಟ್ರೇಲಿಯಾ ರಾಜಧಾನಿ ಗೊತ್ತಿರ್ಬೇಕು ಕ್ಯಾನ್ಬೇರ್ ಅಂತಕ್ಕಂಥದ್ದು ಕ್ಯಾನ್ಬೇರ್ ಅಂತಕ್ಕಂಥ ನೋಡ್ರಿ. ಇವಾಗ ಕೆನಡಾ ದೇಶ ರಾಜಧಾನಿ ಕೆನಡಿಯನ್ ಡಾಲರ್ ಕರೆನ್ಸಿ ಮತ್ತ ನೋಡ್ರಿ ಚೀನಾದ ಯಾವ್ದು ಬಂದಾಗ ರೆನ್ಮಿನಿಬಿ ಅಂತಕ್ಕಂಥದ್ರಿ. ನಂತರ ಆಸ್ಟ್ರೇಲಿಯನ್ ಡಾಲರ್, ನಮ್ಮ ಪ್ರೀತಿಯ ಭಾರತ ದೇಶ ರಾಜಧಾನಿ ಯಾವ್ದು ಗೊತ್ತ ನವದೆಹಲಿ ಕರೆನ್ಸಿ ಭಾರತೀಯ ರೂಪಾಯಿ ಅದಲ್ವಾ. ಬಟ್ ನೋಡ್ರಿ ಇವಾಗ ಶೃಂಗಸಭೆಯಲ್ಲಿ ಭಾಗವಹಿಸಿದ ಯುರೋಪಿಯನ್ ನೋಡ್ರಿ ಅದಲ್ವಾ ಯುರೋಪಿಯನ್ ಅಲ್ಲ ದೇಶ ಕೆನಡಾ ದೇಶ. ಹಾಗಿದ್ರೆ ಮಾಸ್ತರ್ಗೆ ಏನ್ ಶೃಂಗಸಭೆ ಅದ್ರಲ್ವಾ ಈ ಪ್ರಶ್ನೆ ಹಿನ್ನೆಲೆ ನೋಡಂಬಾರದಲ್ವಾ ಹಿನ್ನೆಲೆ ನೋಡ್ರಿ ಕೇಳದಲ್ವಾ ಅರ್ಮೇನಿಯಾದ ಅರ್ಮೇನಿಯಾದ ಗೊತ್ತೇ ಎರೆವಾನ್ ನಲ್ಲಿ ಅದೆಲ್ಲ ನಡೆಯುತ್ತಿರುವ ನೋಡ್ರಿ ಎಲ್ಲ ನೋಡ್ ಗೊತ್ತೇನೆ ಯಾವ ದೇಶ ಅಂತ ಕೇಳ್ಬೋದು ನೋಡ್ರಿ 2026 ಅದಲ್ವಾ ಎಲ್ಲ ನಡೆದ ಸಮಯದ ಅರ್ಮೇನಿಯಾದ ಎರೆವಾನಲ್ಲಿ ನಡೆಯುತ್ತಿರುವ ಯುರೋಪಿಯನ್ ರಾಜಕೀಯ ಸಮುದಾಯ ಅದಲ್ವಾ ಶೃಂಗಸಭೆಯಲ್ಲಿ ಭಾಗವಹಿಸಿದ ನೋಡ್ರಿ ಮೊದಲ ಯುರೋಪಿಯನ್ ಅಲ್ಲದ ದೇಶ ಯಾವ್ದಪ್ಪ ಅಂದ್ರೆ ಕೆನಡಾ ದೇಶ ಅಂತ ಕೊಟ್ಟಿದ್ದಾರೆ. ಇದು ಎಲ್ಲ ನಡೆದಂದ್ರೆ ಅರ್ಮೇನಿಯಾದ ನೋಡೋದಲ್ವಾ. ನೋಡ್ರಿ ಯುನೈಟೆಡ್ ಸ್ಟೇಟ್ ಅದಲ್ವಾ ಮಾರುಕಟ್ಟೆಗಳಿಗೆ ಪ್ರವೇಶ ಕಡಿಮೆ ಆಗುತ್ತಿರುವಾಗ ವ್ಯಾಪಾರ ಮತ್ತು ರಾಜತಾಂತ್ರಿಕ ಸಂಬಂಧಗಳನ್ನು ಬಲಪಡಿಸುವ ಗುರಿಯನ್ನು ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಹೊಂದಿದ್ದಾರೆ. ನೋಡಿ ಕೆನಡಾ ದೇಶದ ಪ್ರಧಾನಿ ಅಂತ ಗೊತ್ತೇನ್ರಿ ಇವಾಗ ಅಮೆರಿಕ ದೇಶದ ಗೊತ್ತೇ ಮಾರುಕಟ್ಟೆ ಪ್ರವೇಶ ಕಡಿಮೆ ಆಗುತ್ತಲ್ವಾ ಅದಕ್ಕೆ ಏನ್ ಗೊತ್ತ ಬಲಪಡಿಸುವ ಉದ್ದೇಶ ಏನ್ ಗೊತ್ತೇನ್ರಿ ಭಾಗವಹಿಸ್ತಾರಂತ್ರಿ. ನಂತರ ರಷ್ಯಾದಿಂದ ಅರ್ಮೇನಿಯಾ ದೂರವಾಗುತ್ತಿರೋದ್ರಿಂದ ನೋಡ್ರಿ ಇವಾಗ ರಷ್ಯಾದಿಂದ ಏನ್ ಗೊತ್ತ ಅರ್ಮೇನಿಯಾ ಅಂತಕ್ಕಂಥ ದೂರವಾಗುತ್ತಿರೋದ್ರಿಂದ ಶೃಂಗಸಭೆಯು ಅದಕ್ಕೆ ಪಾಶ್ಚಿಮಾತ್ಯ ಬೆಂಬಲವನ್ನು ಪ್ರತಿಬಿಂಬಿಸುತ್ತಂತೆ. ನೆಕ್ಸ್ಟ್ ನೋಡ್ರಿ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಬೆಂಬಲಿಸಿದ ಇಪಿಸಿ ಅದರ ಉಪಕ್ರಮವು ಅದಲ್ವಾ ಯುರೋಪಿಯನ್ ರಾಷ್ಟ್ರಗಳು ಮತ್ತು ಪಾಲುದಾರರ ನಡುವೆ ಸಹಕಾರ ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಇದು ಏನ್ ಗುರಿ ಅಂದಾರ ನೋಡಿ ಯುರೋಪಿಯನ್ ರಾಷ್ಟ್ರಗಳು ಮತ್ತು ಪಾಲುದಾರರ ನಡುವೆ ಸಹಕಾರ ಅಂತಕ್ಕಂಥ ಹೆಚ್ಚುವ ಸಲುವಾಗಿ ಏನ್ ಗೊತ್ತೇನು ಗುರಿ ಅಂತಕ್ಕಂಥ ನೋಡ್ರಿ. ಇದು 2026 ಮಾಸ್ತರ್ ಎಲ್ಲಿ ನಡೀತದ ಬಂದಾಗ ಅರ್ಮೇನಿಯಾ ದೇಶ. ಯಾವ ದೇಶ ಹೇಳ್ರಿ ಅರ್ಮೇನಿಯಾ ದೇಶ ಅದಲ್ವಾ ಗೊತ್ತಿರ್ಲಿ ಬರೋದಲ್ಲ. ನೆಕ್ಸ್ಟ್ ಕ್ವಶನ್ ಆಗುವಂತ 3ನೇ ಕ್ವಶನ್ ನೋಡ್ರಿ ಭಾರತದಲ್ಲಿ 2026 ಅಗ್ನಿ ಸುರಕ್ಷತಾ ವಾರವನ್ನು ಅದಲ್ವಾ ಯಾವಾಗ ಏನ್ ಗೊತ್ತೇನ್ರಿ ಯಾವಾಗ ಆಚರಿಸಿದ ಕ್ವಶನ್ ಕೇರ್ ಅದಲ್ವಾ ಯಾವಾಗ ಏನ್ ಗೊತ್ತೇನ್ರಿ ಆಚರಿಸಲಾಗುತ್ತೆ ಕ್ವಶನ್ ಕೇರ್ ನೋಡ್ರಿ ಹೇಗ್ ಕೊಟ್ಟಿದಾರ ಅದಲ್ವಾ ನೋಡ್ರಿ ಮೇ 1ರಿಂದ ಮೇ 7 ಕೊಟ್ಟಿದಾರ 2026 ರೀ. ಬಿ 4 ಅದಲ್ವಾ 1 ಅಂದ್ರೆ ಮೇ 4ರಿಂದ 10 ರೀ. ಸಿ ಮೇ 5ರಿಂದ 11 ರೀ. ಡಿ ಏನ್ ಗೊತ್ತೇನ್ರಿ ಮೇ 10ರಿಂದ ಏನ್ ಗೊತ್ತೇನ್ರಿ 16 ಕೊಟ್ಟಿದ್ದಾರೆ. ಸೇದಾರ್ ಗೊತ್ತಿರ್ಬೇಕು ಈ 3ನೇ ಸರಿಯಾದ ಉತ್ತರ ಗೊತ್ತೇನ್ರಿ ಯಾವಾಗ ನಡೆದ ಗೊತ್ತೇನ್ರಿ ಸರ್ ನೋಡ್ರಿ ಮೇ 4ರಿಂದ ಏನ್ ಗೊತ್ತೇನೆ ಮೇ ಏನ್ ಗೊತ್ತೇನೆ 10ರವರೆಗೆ ಅದಲ್ವಾ. ಏನ್ ಮಾಸ್ತರ ಅಗ್ನಿ ಸುರಕ್ಷತಾ ವಾರ ಯಾಕೆ ಮಾಡ್ತಾರ ಏನ್ ಸುದ್ದಿ ಅಂತಕ್ಕಂಥ ಹಿನ್ನೆಲೆ ಅದಲ್ವಾ ನೋಡಂಬರದಲ್ವಾ. ಹಿನ್ನೆಲೆ ಅಂತ ಬಂದಾಗ ಗೊತ್ತಿರ್ಬೇಕದಲ್ವಾ ನೋಡ್ರಿ ಹಿನ್ನೆಲೆ ನೋಡ್ರದಲ್ವಾ ಹಿನ್ನೆಲೆ ನೋಡ್ರಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ನೋಡಿದ್ ಯಾರು ನಡೆಸ್ತಾರ ಅಂತ ಗೊತ್ತಿರಿ ಕೇಳ್ಬೋದು ನೋಡೋದಲ್ವಾ. ಅಗ್ನಿ ಸುರಕ್ಷತೆ ಯಾರು ನಡೆಸ್ತಾರಪ್ಪ ಬಂದಾಗ ಆರೋಗ್ಯ ಮತ್ತು ಗೊತ್ತಿಲ್ಲ ಕುಟುಂಬ ಕಲ್ಯಾಣ ಇಲಾಖೆ ಅಂತ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ. ಇದು ನೋಡ್ರಿ ಮೇ 4ರಿಂದ ಮೇ 10 ಅದಲ್ವಾ 2020ರವರೆಗೆ ಏನ್ ಗೊತ್ತೇನ್ರಿ ಆರೋಗ್ಯ ಸೌಲಭ್ಯಗಳಂತ ಅಗ್ನಿ ಸುರಕ್ಷತಾ ಸಪ್ತಾಹವನ್ನು ಆಚರಿಸ ಅಂದ್ರೆ ಏನ್ ಗೊತ್ತೇನ್ರಿ ಆರೋಗ್ಯ ಸೌಲಭ್ಯಗಳಂತಕ್ಕಂತ ಏನ್ ಗೊತ್ತ ಅಗ್ನಿ ಸುರಕ್ಷತಾ ಸಪ್ತಾಹ ಆಚರಣೆ ಮಾಡಿರಂತೆ. ನೋಡ್ರಿ ಸುರಕ್ಷಿತ ಏನ್ ಉದ್ದೇಶ ಸುರಕ್ಷಿತ ಶಾಲೆ ಆಗಿರ್ಬೋದು ಸುರಕ್ಷಿತ ಆಸ್ಪತ್ರೆ ಆಗಿರ್ಬೋದು ಮತ್ತು ಅಗ್ನಿ ಸುರಕ್ಷಿತ ಜಾಗೃತಿ ಸಮಾಜ ಅದಲ್ವಾ ಬೆಂಕಿ ತಡೆಗಟ್ಟುವಿಕೆಗಾಗಿ ಒಟ್ಟಾಗಿ ಎಂಬ ಥೀಮ್ ನೋಡಿದ್ರೆ ಥೀಮ್ ಗೊತ್ತಿರ್ಬೇಕು ನೋಡೋದಲ್ಲ. ಥೀಮ್ ಅಂದ್ರೆ ಏನದ ಗೊತ್ತೇನ್ರಿ ಪ್ರಮುಖವಾಗಿ ಸುರಕ್ಷಿತ ಶಾಲೆ ಸುರಕ್ಷಿತ ಆಸ್ಪತ್ರೆ ಮತ್ತು ಅಗ್ನಿ ಸುರಕ್ಷಿತ ಜಾಗೃತಿ ಸಮಾಜ ಬೆಂಕಿ ತಡೆಗಟ್ಟುವಿಕೆಗಾಗಿ ಒಟ್ಟಾಗಿ ಅಂದ್ರೆ ಏನ್ ಗೊತ್ತೇನ್ ಕೇಳ್ಬೋದ್ರಿ 2026 ಏನ್ ಗೊತ್ತ ಅಗ್ನಿ ಸುರಕ್ಷಿತ ಸಪ್ತಾಹದ ಥೀಮ್ ಅಂತ ಬಂದಾಗ ಇದು ಗೊತ್ತಿರ್ಲಿ ಕೇಳ್ತಿರ್ತಾರ ನೋಡ ಎಕ್ಸಾಮ್ದಾಗ. ಇದರ ಉದ್ದೇಶ ಅಂತ ನೋಡ್ರಿ ಈ ಉಪಕ್ರಮವು ಕಡ್ಡಾಯ ಅಗ್ನಿ ಆಡಿಟ್ಗಳು ಅಣಕು ಅಭ್ಯಾಸಗಳು ಮತ್ತು ಆರೋಗ್ಯ ಸೌಲಭ್ಯಗಳಲ್ಲಿ 2026ರ ಬೆಂಕಿ ಮತ್ತು ಜೀವ ಸುರಕ್ಷತೆ ಕುರಿತಾದ ರಾಷ್ಟ್ರೀಯ ಮಾರ್ಗಸೂಚಿಗಳ ಅನುಷ್ಠಾನದ ಮೇಲೆ ಕೇಂದ್ರೀಕರಿಸುತ್ತದೆ. ಈ ಅಭಿಯಾನವು
ರೋಗಿಗಳು ಮತ್ತು ಆರೋಗ್ಯ ಸಿಬ್ಬಂದಿಯನ್ನು ಸಂರಕ್ಷಿಸಲು ವಿಶೇಷವಾಗಿ ಆಸ್ಪತ್ರೆಗಳಲ್ಲಿ ಸುರಕ್ಷಿತ ಮಾನದಂಡಗಳನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ. ಸ್ನೇಹಿತರೆ ಗೊತ್ತಿರ್ಬೇಕು ಮೇನ್ ಉದ್ದೇಶ ಏನ್ ಗೊತ್ತೇನ್ರಿ? ಆರೋಗ್ಯ ಸಿಬ್ಬಂದಿ ಅಂತಕ್ಕಂಥ ರಕ್ಷಿಸಬೇಕು. ವಿಶೇಷವಾಗಿ ಆಸ್ಪತ್ರೆಗಳ ಏನ್ ಗೊತ್ತೇನ್ ಮಾನದಂಡ ಇರುತ್ತೆ ನೋಡ್ರಿ, ಆ ಹೆಚ್ಚಿಸುವ ಗುರಿ ಅಂತಕ್ಕಂಥ ಹೊಂದಿದೆ ನೋಡ್ರಿ. ಅದಲ್ವಾ ಆರೋಗ್ಯ ಆಗಿರ್ಬೋದು, ಶಿಕ್ಷಣ ಆಗಿರ್ಬೋದು, ಅದೆಲ್ಲ ಬೆಂಕಿ ಆಗಿರ್ಬೋದು, ಅದು ಸಂರಕ್ಷಣೆ ಮಾಡ್ಬೇಕು, ಅಭಿವೃದ್ಧಿ ಮಾಡ್ಬೇಕಂತ ಏನ್ ಮಾಡ್ತಾರ ಗೊತ್ತೇನ್? ಪ್ರಮುಖವಾಗಿ ಈ ಸಪ್ತ ಅಂತಕ್ಕಂಥ ಯೋಚನೆ ಮಾಡ್ತಾರ. 2026ಕ್ಕೆ ಯಾವಾಗ ಮಾಡ್ರಪ್ಪ ಅಂದಾಗ ನೋಡ್ರಿ ಮೇ 4ರಿಂದ ಏನ್ ಗೊತ್ತೇನ್? ಪ್ರಮುಖವಾಗಿ ಸರ್ ಮೇ 10ರವರೆಗೆ ಗೊತ್ತಿರ್ಬೇಕು. ಅದಲ್ವಾ? ಎಸ್. ಬರ್ರಿ ನೆಕ್ಸ್ಟ್ ಕ್ವಶನ್ ಹೋಗಮಂತ. ನೆಕ್ಸ್ಟ್ 4ನೇ ಕ್ವಶನ್ ಅದಲ್ವಾ? ನೋಡ್ರಿ 2026 ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡದಲ್ವಾ? 2026 ಮೇ ತಿಂಗಳಲ್ಲಿ 100 ದಿನಗಳ ಆಯುಷ್ಮಾನ್ ವಿದ್ಯಾರ್ಥಿ ವಿಮಾ ಯೋಜನೆ. ಈಗ ನೋಡ್ರಿ ಕೆಇದವ್ರಿಗೆ ಎಕ್ಸಾಮ್ಗಳು ಅದಲ್ವಾ, ಅವ್ರ ಡೇಟಾ ಅದಲ್ ಮತ್ತೆ ಈಗ ಇಯರ್ಗಳು ಯೋಜನೆಗಳನ್ನ ಫೋಕಸ್ ಮಾಡ್ತಾರೆ. ಈಗ ನೋಡ್ರಿ ಇಂಪಾರ್ಟೆಂಟ್ ಅದಲ್ವಾ? ನೋಡ್ರಿ ವಿಮಾ ಯೋಜನೆಯಲ್ಲಿ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿತು? ಎ ಕೊಟ್ಟಿದಾರ ತ್ರಿಪುರ, ಬಿ ಅಸ್ಸಾಂ, ಸಿ ಸಿಕ್ಕಿಂ, ಡಿ ಏನ್ ಗೊತ್ತೇನ್ ನಾಗಾಲ್ಯಾಂಡ್ ಅಂತಕ್ಕಂಥ ಅಲ್ವಾ? ನೋಡಿ ಸರಿಯಾದ ಉತ್ತರ ಗೊತ್ತೇನ್ ನಾಗಾಲ್ಯಾಂಡ್. ಅದಲ್ವಾ ನಾಗಾಲ್ಯಾಂಡ್ ಅಂತಕ್ಕಂಥ ನೋಡ್ರಿ ಅಸ್ಸಾಂ ರಾಜ್ಯದ ರಾಜಧಾನಿ ದಿಸ್ಪುರ್ ಅಂತಕ್ಕಂಥ ಯಾಪುರ ಹೇಳ್ರಿ ದಿಸ್ಪುರ್. ಎಲ್ಲ ಹೋಗ್ತಿ ನೋಡ್ರಿ ರಾಜಧಾನಿ ಗೊತ್ತಿರ್ಬೇಕು. ನೋಡಿ ತ್ರಿಪುರ ಅಂತ ಬಂದಾಗ ಯಾವ್ದು ಗೊತ್ತೇನ್ರಿ? ಅಗರ್ತಲಾ ಅಂತಕ್ಕಂಥ ಹೇಳ್ರಿ ಅಗರ್ತಲಾ ಅಂತಕ್ಕಂಥದ್ದು ಅದಲ್ವಾ? ನೆಕ್ಸ್ಟ್ ಬಂದಾಗ ಸಿಕ್ಕಿಂ ರಾಜಧಾನಿ ಯಾವ್ದು ಗೊತ್ತೇನ್ರಿ? ಗ್ಯಾಂಗ್ಟಕ್ ಅಂತಕ್ಕಂಥದ್ದು. ಯಾಟಕ್ ಗೊತ್ತೇನ್ರಿ? ಗ್ಯಾಂಗ್ಟಕ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ನೆಕ್ಸ್ಟ್ ನಾಗಾಲ್ಯಾಂಡ್ ರಾಜ್ಯದ ಯಾವ್ದು ಗೊತ್ತೇನ್ರಿ? ಕೋಹಿಮಾ. ಯಾಹಿಮಾ ಕೋಹಿಮಾ ಅಂತಕ್ಕಂಥ. ಬರ್ರಿ ಇದೇನಪ್ಪ ಆಯುಷ್ಮಾನ್ ವಿದ್ಯಾರ್ಥಿ ವಿಮಾ ಯೋಜನೆ ಸರ್ ಇದು ಏನು ಅದಲ್ಲ ಹಿನ್ನೆಲೆ ಬರ್ರಿ ನೋಡಮಂತಲ್ವಾ, ಮಾಹಿತಿ ನೋಡಮಂತಲ್ವಾ ಹಿನ್ನೆಲೆ. ನೋಡ್ರಿ ವಿದ್ಯಾರ್ಥಿಗಳಲ್ಲಿ ಆರೋಗ್ಯ ಸಂರಕ್ಷಣೆ. ನೋಡ್ರಿ ವಿದ್ಯಾರ್ಥಿಗಳೇನ್ ಗೊತ್ತಾ ಆರೋಗ್ಯ ಸಂರಕ್ಷಣೆ ವಿಸ್ತರಿಸಲು ನಾಗಾಲ್ಯಾಂಡ್ 3 ದಿನಗಳೇನ್ ಗೊತ್ತೇನ ಆಯುಷ್ಮಾನ್ ವಿದ್ಯಾರ್ಥಿ ಕವರೇಜ್ ಮಿಷನ್ ಅನ್ನು ಪ್ರಾರಂಭಿಸಿತು ಅದಲ್ವಾ? ನೋಡಿ ಜಿಲ್ಲಾಡಳಿತಗಳೇನ್ ಗೊತ್ತೇನ್ರಿ ಬೆಂಬಲದೊಂದಿಗೆ ನಾಗಾಲ್ಯಾಂಡ್ ಆರೋಗ್ಯ ರಕ್ಷಣಾ ಸೊಸೈಟಿಯು ನೇತೃತ್ವದಲ್ಲಿ ಈ ಮಿಷನ್ ಮೇ ನಿಂದ ಆಗಸ್ಟ್ ವರೆಗೆ ನಡೆಯಲಿದೆ. ನೋಡ್ರಿ ಮೇದ ಸ್ಟಾರ್ಟ್ ಆಗಿದೆ ಅಂತ ಇವಾಗ ಆಗಸ್ಟ್ ತನಕ ನಡೆದ ಅಂತ ನೋಡ್ರಿ. ಮೇನ್ ಏನ್ ಗೊತ್ತೇನ್ರಿ? ಆಗಸ್ಟ್ ತನಕ ನಡೆದಂತ ಗೊತ್ತಿರ್ಲಿ. ಸಾರ್ವತ್ರಿಕ ನೋಂದಣಿ ಮತ್ತು ಉತ್ತಮ ಆರೋಗ್ಯ ರಕ್ಷಣೆ ಪ್ರವೇಶದ ಮೂಲಕ ವಿದ್ಯಾರ್ಥಿಗಳ ಆರೋಗ್ಯ ಭದ್ರತೆಯನ್ನು ಗೊತ್ತೇನು ಬಲಪಡಿಸುವ ಗುರಿಯನ್ನು ಹೊಂದಿದೆ. ಈ ಉಪಕ್ರಮವು ಹೊಂದಿದೆ ಇದು ಸಾರ್ವತ್ರಿಕ ಆರೋಗ್ಯ ರಕ್ಷಣೆ ಮತ್ತು ಅಂತರ್ಗತ ಆರೋಗ್ಯ ವಿತರಣೆಗೆ ಸರ್ಕಾರದ ಬದ್ಧತೆ ಪ್ರತಿಬಿಂಬಿಸ್ತದ. ನೋಡ್ರಿ ಇದು ಮೇನ್ ಉದ್ದೇಶ ಏನಪ್ಪ ಬಂದಾಗ ಆ ಏನ್ ಗೊತ್ತೇನ್ರಿ? ಪ್ರಮುಖವಾಗಿ ಆರೋಗ್ಯ ರಕ್ಷಣಾ ಸೊಸೈಟಿ ಆಗಿರ್ಬೋದು ಅದಲ್ವಾ? ವಿದ್ಯಾರ್ಥಿಗಳಿಗೆ ಏನ್ ಗೊತ್ತೇನ್ರಿ? ಆರೋಗ್ಯ ರಕ್ಷಣೆ ಅಂತಕ್ಕಂಥ ವಿಸ್ತರಣೆ ಮಾಡ್ಬೇಕಂತ ನಾಗಾಲ್ಯಾಂಡ್ ಸರ್ಕಾರ ಏನ್ ಮಾಡೋದು ಗೊತ್ತೇನ್? 100 ದಿನಗಳ ಗೊತ್ತೇನ್ ಆಯುಷ್ಮಾನ್ ವಿದ್ಯಾರ್ಥಿ ಕವರೇಜ್ ಮಿಷನ್ ಇದು ಎಲ್ಲಿ ತನಕ ಬಂದಾರ ನೋಡ್ರಿ ಮೇ ಏನ್ ಗೊತ್ತೇನ್? ಮೇ ಏನ್ ಗೊತ್ತೇನ್ರಿ? ಆಗಸ್ಟ್ ತಿಂಗಳ ತನಕ ಏನ್ ಗೊತ್ತೇನ್ ಆಯೋಜನೆ ಮಾಡಿದ್ರು ಅದಲ್ವಾ? ನೋಡ್ರಿ ನಾಗಾಲ್ಯಾಂಡ್ ಅಂದ್ರೆ ಕೇಳ್ತಿರ್ತಾರ, ಇದು ಸುಮಾರು ಸಲ ಎಕ್ಸಾಮ್ ಕ್ವಶನ್ ಕೇರ್. ಈ ನಾಗಾಲ್ಯಾಂಡ್ ರಾಜ್ಯದೊಂದು ಉತ್ಸವ ಮಾಡ್ತಾರ, ಹಬ್ಬ ಮಾಡ್ತಾರದಲ್ವಾ? ಯಾವ್ದು ಗೊತ್ತೇನ್ರಿ? ಹಾರ್ನ್ ಬಿಲ್. ನೋಡ್ರಿ ಹಾರ್ನ್ ಬಿಲ್ ಅಂತಕ್ಕಂಥ ಉತ್ಸವ ಎಲ್ಲ ಮಾಡ್ತಾರ ಗೊತ್ತಿಲ್ಲ, ನಾಗಾಲ್ಯಾಂಡ್ ರಾಜ್ಯದ ಆಚರಣೆ ಮಾಡ್ತಾರ ನೋಡ್ರಿ ಅದಲ್ವಾ? ಸುಮಾರು ಸಲ ಕ್ವಶನ್ ಆಗ್ಯದ್ರಿ. ಆಮೇಲೆ ಏನ್ ಗೊತ್ತೇನ್ರಿ? ನಮ್ಮ ಭಾರತ ದೇಶದಾಗ ಏನ್ ಗೊತ್ತೇನ್ರಿ? ಆಡಳಿತ ಭಾಷೆಯನ್ನು ಇಂಗ್ಲಿಷ್ ಭಾಷೆನಾಗಿ ಮಾಡಿಕೊಂಡ ಭಾರತದ ಸರ್ ನೋಡ್ರಿ ಮೊಟ್ಟ ಮೊದಲ ಮತ್ತೇನ್ ಗೊತ್ತೇನ್ರಿ? ಏಕೈಕ ರಾಜ್ಯ ಗೊತ್ತೇನ್ರಿ? ನಾಗಾಲ್ಯಾಂಡ್ ಅಂತಕ್ಕಂಥದ್ದು ಅದಲ್ವಾ? ಗೊತ್ತಿರ್ಲಿ. ಎಸ್ ಬರೋದಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗಮಂತ. 5ನೇ ಕ್ವಶನ್ ಈಗ. ನೋಡ್ರಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡಿ. ನಿಸಾರೋ ಇಸ್ರೋ ಮತ್ತು ಅದಲ್ವಾ? ನಿಸಾರ ಇಸ್ರೋ ಮತ್ತು ಯಾವ ಸಂಸ್ಥೆಯು ಯಾವ ನಿಸಾರ ಉಪಗ್ರಹ ಇಸ್ರೋ ಯಾವ ಸಂಸ್ಥೆ ಜಂಟಿ ಕಾರ್ಯಾಚರಣೆ ಆಗಿದೆ ಅಂತ ಕ್ವಶನ್ ಕೇಳ ಅದಲ್ವಾ? ನೋಡಿ ನಿಸಾರ ಅದಲ್ವಾ ಇಸ್ರೋ ಉಪಗ್ರಹ ಮತ್ತು ಯಾವ ಸಂಸ್ಥೆಯ ಜಂಟಿ ಕಾರ್ಯಾಚರಣೆ ಆಗಿದೆ ಅಂತ ಕ್ವಶನ್ ಕೇಳ. ನೋಡ್ರಿ ಇಸ್ರೋ ಮತ್ತು ಯಾವ ಸಂಸ್ಥೆ ಅಂದ್ರೆ ನಿಸಾರ್ ಅಂತಕ್ಕಂಥ ಉಪಗ್ರಹ ಗೊತ್ತು, ಇಸ್ರೋ ಮತ್ತು ಯಾವ ಸಂಸ್ಥೆ ಜಂಟಿ ಕಾರ್ಯಾಚರಣೆ ಆಗಿದೆ ಕ್ವಶನ್ ಕೇಳ. ಎ ಕೊಟ್ಟಿದ್ದಾರೆ ಯುರೋಪಿಯನ್ ಬಾಹ್ಯಾಕಾಶ ಸಂಸ್ಥೆ, ಇಎಸ್ಎ, ಬಿ ಜಪಾನ್ ಏರೋಸ್ಪೇಸ್ ಅದಲ್ವಾ ಎಕ್ಸ್ಪ್ಲೋರೇಷನ್ ಏಜೆನ್ಸಿ, ಜೆಎಎಕ್ಸ್ ಅದಲ್ವೇ, ಸಿ ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತೇನ್ ಗೊತ್ತೇನ್ರಿ? ಬಾಹ್ಯಾಕಾಶ ಆಡಳಿತ ಅಂದ್ರೆ ನಾಸಾ, ಡಿ ರೋಸ್ಕೋಸೋಮ್ ಬಾಹ್ಯಾಕಾಶ ಚಟುವಟಿಕೆಗಳಿಗೆ ರಾಜ್ಯ ನಿಗಮ ಅಂತಕ್ಕಂಥದ್ದು. ಬಟ್ ನೋಡ್ರಿ ಸರಿಯಾದ ಉತ್ತರ ಗೊತ್ತೇನ್ರಿ? ರಾಷ್ಟ್ರೀಯ ಏರೋನಾಟಿಕ್ಸ್ ಮತ್ತು ಬಾಹ್ಯಾಕಾಶ ಆಡಳಿತ ಅಂತಕ್ಕಂಥದ್ದು. ನೋಡ್ರಿ ಇದು ಪ್ರಮುಖವಾಗಿ ನಾಸಾ ಅಂತ ಕರೀತಾರೆ ನೋಡದಲ್ವಾ? ಶಾರ್ಟ್ ಕಟ್ ನಾಗ ನಾಸಾ ಅಂತಕ್ಕಂಥದ್ದಲ್ಲ, ನಮ್ಗೆ ಇಸ್ರೋ ಅದಲ್ವಾ ನಾಸಾ ಅದಲ್ವಾ? ನೋಡ್ರಿ ಗೊತ್ತಿರ್ಲಿ. ಸರ್ ನಾಸಾ ಅಂದ್ರೆ ಗೊತ್ತಿರ್ಬೋದಲ್ವಾ? ಏನ್ ಗೊತ್ತೇನ್? ನ್ಯಾಷನಲ್ ಏರೋನಾಟಿಕ್ಸ್ ಏನ್ ಗೊತ್ತೇನ್ರಿ? ಅದಲ್ವಾ? ಏನಪ್ಪ ಬಂದಾಗ ಕೇಳ್ತಿರ್ತಾರೆ ನ್ಯಾಷನಲ್ ಏರೋನಾಟಿಕ್ಸ್ ಬಾಹ್ಯಾಕಾಶ ಅದಲ್ವಾ? ಡಿಸಾ ಅಂದ್ರೆ ಗೊತ್ತಿರ್ಬೇಕು, ಕೇಳ್ತಿರ್ತಾರ ಅದಲ್ವಾ? ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಅದಲ್ವಾ? ನೋಡ್ರಿ ಗೊತ್ತಿರ್ಬೇಕಿಂತ. ಸರ್ ನಾಸಾ ಅಂತಕ್ಕಂಥದ್ದು ಯಾವಾಗ ಸ್ಥಾಪನೆ ಆಗ್ತದೆ ಗೊತ್ತೇನ್ರಿ? ಪ್ರಮುಖವಾಗಿ ಗೊತ್ತಿರ್ಲಿ, ಕೇಳ್ತಿರ್ತಾರೆ ನಾಸಾ. ನೋಡ್ರಿ ನಾಸಾ ಅಂತಕ್ಕಂಥ ಇಂಪಾರ್ಟೆಂಟ್ ಅದಲ್ವಾ? ನಾಸಾ ಸ್ಥಾಪನೆ ಆದ ವರ್ಷ ಗೊತ್ತಿರ್ಬೇಕು 1958 ಜುಲೈ 29 ಸ್ಥಾಪನೆ ಆಗುತ್ತೆ ನೋಡ್ರಿ ಅದಲ್ವಾ? ಇದು ಪ್ರಮುಖವಾಗಿ ಗೊತ್ತಿರ್ಬೇಕು. ಯಾವ ದೇಶದ ಗೊತ್ತೇನ್ರಿ? ಅಮೆರಿಕನ್ ಅದಲ್ವಾ? ನೋಡಿ ಗೊತ್ತಿರ್ಲಿ. ಏನ್ ಮಾಸ್ತರ ಹಿನ್ನೆಲೆ ಆಮೇಲೆ ಇನ್ನೊಂದೇನ್ ಗೊತ್ತಿರ್ಬೇಕು? ನಿಸಾರ ಅಂತಕ್ಕಂಥ ಗೊತ್ತಿರ್ಬೋದಲ್ವಾ? ನಿಸಾರ
ಈ ನಿಸಾರ ಉಪಗ್ರಹ ಇತ್ತೀಚೆಗೆ ಉಡಾವಣೆ ಮಾಡಿದಾರೆ ನಮ್ಮ ಭಾರತ ದೇಶ ಇಸ್ರೋ ಮತ್ತೆ ಗೊತ್ತ ನಾಸಾ ನೋಡೋದಲ್ವಾ. ಎನ್ ಅಂದ್ರೆ ಏನ್ ಗೊತ್ತೇನ್ ನಾಸಾ ಅದಲ್ವಾ. ಐ ಅಂದ್ರೆ ಇಸ್ರೋ ಅದಲ್ವಾ. ಸಿಂಥೆಟಿಕ್ ಅಪರೇಚರ್ ಇಡೋದು ಅಂದ್ರ ಎನ್ ಅಂದ್ರೆ ಏನ್ ಗೊತ್ತೇನ್ರಿ ಅದಲ್ವಾ ನಾಸಾ. ಐ ಅಂದ್ರೆ ಇಸ್ರೋ, ಎಸ್ ಸಿಂಥೆಟಿಕ್, ಎ ಅಂದ್ರೆ ಅಪರೇಚರ್, ಆರ್ ಅಂದ್ರೆ ರೆಡಾರ್ ಅಂತಕ್ಕಂಥದ್ದು ಗೊತ್ತಿಲ್ಲ ಅದಲ್ವಾ. ಏನ್ ಮಾಸ್ತರ ಈ ಕಾರ್ಯಾಚರಣೆ ಉದ್ದೇಶ ಬರೋದಲ್ವಾ. ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಕೇಳೋದಲ್ವಾ. ನೋಡಿ ನಿಸಾರ ಉಪಗ್ರಹವು ಮೆಕ್ಸಿಕೋ ನಗರದಲ್ಲಿ ಅತಿಯಾದ ಅಂತರ್ಜಲ ಹೊರತೆಗೆಯುವಿಕೆಯಿಂದ ಉಂಟಾದ ತ್ವರಿತ ಭೂ ಕುಸಿತವನ್ನು ಪತ್ತೆ ಹಚ್ಚಿದೆ. ಇದು ನಾಸೇನ್ ಮೇಡಮ್ ಗೊತ್ತೇನ್ರಿ ನೋಡ್ರಿ. ಮೆಕ್ಸಿಕೋ ನಗರದಲ್ಲಿ ಅತಿಯಾದ ಅಂತರ್ಜಲ ಹೊರತೆಗೆಯುವಿಕೆಯಿಂದ ಉಂಟಾದ ತ್ವರಿತ ಭೂ ಕುಸಿತವನ್ನು ಪತ್ತೆ ಹಚ್ಚದಂತ್ರಿ. ನೋಡ್ರಿ ನಿಸಾರ ಎಂದರೆ ಇಲ್ಲಿ ಕೊಟ್ಟ ನೋಡೋದಲ್ವಾ ನಾಸಾ ಇಸ್ರೋ ನೋಡಿ ವೆರಿ ವೆರಿ ಇಂಪಾರ್ಟೆಂಟ್ ಅಲ್ವಾ. ನಾಸಾ ಇಸ್ರೋ ಸಿಂಥೆಟಿಕ್ ಏನ್ ಗೊತ್ತೇನ್ರಿ ಅಪರೇಚರ್ ರಡಾರ್ ನೋಡ್ರಿ. ಮುಂಬರುವ ಕ್ವಶನ್ ಕೇಳ್ಬೋದು ಏನ್ ಗೊತ್ತೇನ್ರಿ ಸರ್ ನಾಸಾ ನಿಸಾರ ವಿಸ್ತರಿಸಿ ಕೇಳ್ಬೋದು ಅದಲ್ವಾ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರೇಚರ್ ರಡಾರ್ ಇದು ನೋಡ್ರಿ ನಾಸಾ ಮತ್ತೇನ್ ಗೊತ್ತೇನ್ ಇಸ್ರೋ ಅದಲ್ವಾ ನಡುವಿನ ಮೊದಲ ಜಂಟಿ ಭೂ ವೀಕ್ಷಣ ಕಾರ್ಯಾಚರಣೆ ಆಗಿದೆ ನೋಡಿ. ಈ ಕೂಡ ಕ್ವಶನ್ ಕೇಳ್ಬೋದು. ನಾಸಾ ಮತ್ತು ಇಸ್ರೋ ನಡುವಿನ ಮೊದಲ ಜಂಟಿ ಭೂ ವೀಕ್ಷಣ ಕಾರ್ಯಾಚರಣೆ ಯಾವ್ದಾಗ ಗೊತ್ತೇನೆ ನಿಸಾರ ಅಂತಕ್ಕಂಥ ನಿಸಾರ ಅದಲ್ವಾ. ನೋಡ್ರಿ ನಂತರ ಇದನ್ನು GSLV ಅದಲ್ವಾ F-16 ಅದಲ್ವಾ. GSLV ಏನ್ ಗೊತ್ತೇನ್ರಿ MK ಸೆಕೆಂಡ್ ಏನಪ್ಪ ಬಂದಾಗ ಅಂತಕ್ಕಂಥ ನೋಡ್ರಿ ಉಡಾವಣಾ ವಾಹನದಿಂದ GSLV ಅದಲ್ವಾ ಕೇಳ್ತಿರ್ತಾರ ನೋಡೋದಲ್ವಾ. ಪ್ರಮುಖವಾಗಿ ಗೊತ್ತಿರ್ಬೇಕು ಅದಲ್ವಾ ಕೇಳ್ತಿರ್ತಾರ ಅದಲ್ವಾ. ನೋಡ್ರಿ ವಾಹನದಿಂದ ಸೂರ್ಯ ಸಿಂಕ್ರೋಸನ್ ಅದಲ್ವಾ ಧ್ರುವದ ಕಕ್ಷೆಗೆ ಉಡಾಯಿಸುವುದು. ಉಪಗ್ರಹ ಕಾರ್ಯಾಚರಣೆ ಜೀವಿತಾವಧಿ 5 ವರ್ಷಗಳು. ಈ ಉಪಗ್ರಹ ಉಡಾವಣೆ ಮಾಡೋದು ಜೀವಿತಾವಧಿ ಉಪಗ್ರಹದ ಎಷ್ಟು ಗೊತ್ತೇನೆ 5 ವರ್ಷ ಅಂತಕ್ಕಂಥ ಯಾವ್ದು 5 ವರ್ಷ. ಆಕ್ಚುಲಿ ನಿಸಾರ ಬಗ್ಗೆ ನಂದು ಯೂಟ್ಯೂಬ್ ನ ಕ್ಲಾಸ್ ಕೂಡ ಮಾಡಿದೆ ನೋಡ್ದಲ್ವಾ. ಕೆಳಗಡೆ ಇರ್ಬೋದು ನೋಡ್ದಲ್ವಾ ಲಿಂಕ್ ನ ಸಿಗ್ತದೆ ನೋಡ್ರಿ. ನಿಸಾರ ನೋಡ್ರಿ ಒಂದೇ ವೇದಿಕೆಯಿಂದ L ಬ್ಯಾಂಡ್ ಮತ್ತು S ಬ್ಯಾಂಡ್ ಸಿಂಥೆಟಿಕ್ ಅಪರೇಚರ್ ರಡಾರ್ ಅನ್ನು ಬಳಸಿದ ಮೊದಲ ಉಪಗ್ರಹ ನೋಡ್ರಿ ಕೇಳ್ತಿರ್ತಾರೆ. L ಬ್ಯಾಂಡ್ ಮತ್ತು S ಬ್ಯಾಂಡ್ ಸಿಂಥೆಟಿಕ್ ಅಪರೇಚರ್ ರಡಾರ್ ಅನ್ನು ಎರಡೂ ಬಳಸಿದ ಸರ್ ಮೊದಲ ಉಪಗ್ರಹ ನಿಸಾರ ಅದಲ್ವಾ. ಇದು ನೋಡ್ರಿ 240 ಕಿಲೋಮೀಟರ್ ನೋಡ್ರಿ ಸ್ವಾತ್ವ ವ್ಯಾಪ್ತಿಯನ್ನು ಸಂಪೂರ್ಣ ಧ್ರುವೀಯ ಮತ್ತು ಇಂಟರ್ಪೇರ್ ಅದಲ್ವಾ ರೋಮೆಟ್ರಿಕ್ ಅದಲ್ವಾ ಇಮೇಜಿಂಗ್ ಅನ್ನು ಒದಗಿಸುತ್ತದೆ ಮತ್ತು SWIFT ತಂತ್ರಜ್ಞಾನವನ್ನು ಬಳಸಿಕೊಂಡು ಪ್ರತಿ 12 ದಿನಗಳಿಗೊಮ್ಮೆ ಭೂಮಿಯನ್ನು ಮರುಪರಿಶೀಲಿಸುತ್ತದೆ ನೋಡ್ರಿ. ಪ್ರತಿ ಎಷ್ಟು ದಿನಗೊಮ್ಮೆ ಭೂಮಿ ಸುತ್ತ ಅಂತ ಗೊತ್ತೇನೆ 12 ದಿನಕ್ಕೊಮ್ಮೆ ಅದಲ್ವಾ. ಬಟ್ ಗೊತ್ತಿರ್ಲಿ ಕೇಳ್ತಿರ್ತಾರ. ಆ ನಿಸಾರ ಬಂದ ನಾಸಾ ಮತ್ತೆ ಏನ್ ಗೊತ್ತೇನ್ರಿ ಇಸ್ರೋ ಅದಲ್ವಾ. ಇಸ್ರೋ ಬಗ್ಗೆ ಅಂತ ನಿಮ್ಗೆ ಗೊತ್ತ ಅನ್ಕೋತೀನಿ ನೋಡ್ರಿ. ವೆರಿ ವೆರಿ ಇಂಪಾರ್ಟೆಂಟ್ ಅದಲ್ವಾ. ಇಸ್ರೋ ಕೂಡ ಕೇಳ್ತಿರ್ತಾರ ಅದಲ್ವಾ. ಇಸ್ರೋ ನೋಡಿ ಇಸ್ರೋ ಗೊತ್ತು ಅನ್ಕೋತೀನ್ರಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತಕ್ಕಂಥ ಸ್ಥಾಪನೆ ಆದ ವರ್ಷ 1969 ಆಗಸ್ಟ್ ಏನ್ ಗೊತ್ತೇನೆ ಆಗಸ್ಟ್ 15 ನೋಡಿ 1969 ಆಗಸ್ಟ್ 15 ಅದಲ್ವಾ. ಕೇಂದ್ರ ಕಚೇರಿ ಕಂಡು ಬರೋದಿಲ್ಲ ಗೊತ್ತೇನೆ ಬೆಂಗಳೂರು ಯಾವೂರು ಬೆಂಗಳೂರು ಅಂತಕ್ಕಂಥದ್ದು. ಪ್ರೆಸಿಡೆಂಟ್ ಏನ್ ಗೊತ್ತೇನ್ರಿ ಅಧ್ಯಕ್ಷರನ್ ಬಂದಾಗ ವಿ ನಾರಾಯಣ ಯಾವ ನಾರಾಯಣ ಗೊತ್ತೇನಿ ವಿ ನಾರಾಯಣ ಅಂತಕ್ಕಂಥದ್ದಲ್ವಾ. ವಿ ಏನ್ ಗೊತ್ತೇನ್ರಿ ಸರ್ ನಾರಾಯಣ್ ಅಂತಕ್ಕಂಥದ್ದಲ್ವಾ ಗೊತ್ತಿರ್ಲಿ ಕೇಳ್ತಿರ್ತಾರೆ ಎಕ್ಸಾಮ್ ಅದಲ್ವಾ. ಇಲ್ಲಿ ಬಟ್ ಗೊತ್ತಿರ್ಲಿ ಯಾವ ಯಾವ ದೇಶ ಬಂದಾಗ ಪ್ರಮುಖವಾಗಿ ಭಾರತ ಮತ್ತು ಅಮೆರಿಕ ನೋಡ್ರದಲ್ವಾ. ಬರ್ ನೆಕ್ಸ್ಟ್ ಕ್ವಶನ್ ಹೋಗಮಂತ 6ನೇ ಕ್ವಶನ್ ಅದಲ್ವಾ. ನೋಡ್ರಿ 6ನೇ ಕ್ವಶನ್ ನೋಡ್ರಿ ಶೂನ್ಯದಿಂದ ಅನಂತವರೆಗೆ ನೋಡ್ರಿ ಕ್ವಶನ್ ಶೂನ್ಯದಿಂದ ಅನಂತವರೆಗೆ ಪ್ರದರ್ಶನವನ್ನು ಭಾರತದ ವಿದೇಶಾಂಗ ಸಚಿವರು ಯಾವ ನಗರದಲ್ಲಿ ಉದ್ಘಾಟಿಸಿದ ಕ್ವಶನ್ ಕೇರ್ ಸರ್. ಎ ಕೊಟ್ಟಿದ್ದಾರೆ ನ್ಯೂಯಾರ್ಕ್, ಬಿ ಪ್ಯಾರಿಸ್ ಕೊಟ್ಟಿದ್ದಾರೆ, ಸಿ ರೋಮ್ ಕೊಟ್ಟಿದ್ದಾರೆ, ಡಿ ಏನ್ ಗೊತ್ತೇನು ಜಿನಿವಾ ಅಂತಕ್ಕಂತ ಕೊಟ್ಟಿದ್ದಾರೆ ಅದಲ್ವಾ. ನೋಡ್ರಿ ಸರಿಯಾದ ಉತ್ತರ ಬಂದಾಗ ಎಲ್ಲೊಂದ್ರೆ ನ್ಯೂಯಾರ್ಕ್ ಅಂತಕ್ಕಂತ ಹೇಳಿ ನ್ಯೂಯಾರ್ಕ್ ಸರ್. ಏನ್ರಿ ಶೂನ್ಯದಿಂದ ಅನಂತರವರೆಗೆ ಅದಲ್ವಾ ಪ್ರದರ್ಶನ ಭಾರತ ವಿದೇಶಾಂಗ ಸಚಿವರ ಅಂತ ಬಂದಾಗ ನೋಡಂಬರದಲ್ವಾ ಇದ್ರ ಏನ್ ಹಿನ್ನೆಲೆ ಅದಲ್ವಾ. ನೋಡ್ರಿ ಶೂನ್ಯದಿಂದ ಅನಂತದವರೆಗೆ ಪ್ರದರ್ಶನವನ್ನು ವಿದೇಶಾಂಗ ಸಚಿವ ಜೈಶಂಕರ್ ನೋಡ್ರಿ ವಿದೇಶಾಂಗ ಸಚಿವ ಯಾರು ಗೊತ್ತೇನ್ರಿ ಜೈಶಂಕರ್ ಅಂತಕ್ಕಂಥದ್ದಲ್ವಾ. ಅವ್ರ ಏನ್ ಮಾಡ್ತಾರೆ ಗೊತ್ತೇನು ಪ್ರಮುಖವಾಗಿ ಗೊತ್ತಿರೋದಲ್ವಾ. ಅವರು ನ್ಯೂಯಾರ್ಕ್ ನಲ್ಲಿ ಏನ್ ಗೊತ್ತೇನ್ರಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಉದ್ಘಾಟನೆ ಮಾಡಿದಾರೆ ಅಂತ ನೋಡ್ರಿ. ಶೂನ್ಯದಿಂದ ಅನಂತರವರೆಗೆ ಪ್ರದರ್ಶನವನ್ನು ವಿದೇಶಾಂಗ ಸಚಿವರ ಬಂದರ ಜೈಶಂಕರ್ ಅವರು ಉದ್ಘಾಟನೆ ಮಾಡಿದಾರೆ ಅಂತದಲ್ವಾ. ವಿಶ್ವಸಂಸ್ಥೆ ಏನ್ಕೊಂಡ್ ಬಂದಾಗ ಕೇಂದ್ರ ಕಚೇರಿದಲ್ವಾ. ನೋಡ್ರಿ ಈ ಪ್ರದರ್ಶನವು ಗಣಿತಶಾಸ್ತ್ರಕ್ಕೆ ಭಾರತದ ಐತಿಹಾಸಿಕ ಕೊಡುಗೆಯನ್ನು ಗುರುತಿಸಿ ವಿಶೇಷವಾಗಿ ಶೂನ್ಯ ಪರಿಕಲ್ಪನೆಯನ್ನು ಮತ್ತು ಜಾಗತಿಕ ವೈಜ್ಞಾನಿಕ ಚಿಂತನೆ ಮೇಲೆ ಅವುಗಳ ಪ್ರಭಾವವನ್ನು ಎತ್ತಿ ತೋರಿಸ್ತಂತ ನೋಡ್ರಿ. ಇದು ಪ್ರಾಚೀನ ಭಾರತದಿಂದ ಗಣಿತದ ವಿಚಾರಗಳು ಅದರ ವಿಕಾಸನ ಮತ್ತು ನಾಗರಿಕತೆಗಳಲ್ಲಿ ಅವುಗಳ ಪ್ರಸರಣವನ್ನು ಪ್ರತಿನಿಧಿಸುತ್ತದೆ. ಈ ಜಾಗತಿಕ ವೇದಿಕೆಗಳಲ್ಲಿ ತನ್ನ ನಾಗರಿಕ ಪರಂಪರೆ ಮತ್ತು ಬೌದ್ಧಿಕ ಕೊಡುಗೆಯನ್ನು ಉತ್ತೇಜಿಸುವ ಭಾರತದ ಪ್ರಯತ್ನಗಳು ಭಾಗವಾಗಿ ಈ ಉಪಕ್ರಮ ಸ್ನೇಹಿತರೆ ಗೊತ್ತಿರ್ಬೇಕು. ಪ್ರಮುಖವಾಗಿ ಏನ್ ಗೊತ್ತೇನ್ರಿ ಇವಾಗ ಶೂನ್ಯ ಬಗ್ಗೆ ಅದಲ್ವಾ. ಶೂನ್ಯ ಬಗ್ಗೆ ಪರಿಕಲ್ಪನೆ ಕೊಟ್ಟ ಮೊಟ್ಟ ಮೊದಲ ವ್ಯಕ್ತಿ ಬಂದಾಗ ಯಾರು ಗೊತ್ತೇನ್ರಿ ಪ್ರಮುಖವಾಗಿ ಗೊತ್ತಿರ್ಬೇಕು ನೋಡಿ. ಶೂನ್ಯ ಸಿದ್ಧಾಂತ ಮಾಡಿಸಿದ್ರೆ ಕೆಲ್ವಿನ್
ಬಟ್ ನೋಡ್ರಿ ಶೂನ್ಯ ಅಂತಕ್ಕಂಥ ಕಂಡದಾಗ ಗೊತ್ತೇನ್ರಿ ಆರ್ಯಭಟ್ಟ ಅಂತಕ್ಕಂಥ ಯಾವ ಭಟ್ಟ ಹೇಳ್ರಿ ಆರ್ಯಭಟ್ಟ. ನೋಡ್ರಿ ಮೇನ್ ನೋಡ್ರಿ ಮೂಲತಃ ಏನ್ ಗೊತ್ತೇನ್ರಿ ಶೂನ್ಯ ಅಂತಕ್ಕಂಥ ಕಂಡದಾಗ ಗೊತ್ತೇನ್ ನಮ್ದು ಭಾರತೀಯರ ಅದಲ್ವಾ. ಈಗ ನೋಡ್ರಿ ಪ್ರಮುಖವಾಗಿ ಇವಾಗ ಇದ್ರ ಬಗ್ಗೆ ಏನ್ ಗೊತ್ತೇನ್ರಿ ಜಾಗತಿಕವಾಗಿ ಏನ್ ಗೊತ್ತೇನ್ರಿ ಶೂನ್ಯದಿಂದ ಅನಂತವರೆಗೆ ನಮ್ ಭಾರತೀಯರ ಗೊತ್ತೇನ್ ಪವರ್ ಅಂತಕ್ಕಂಥದ್ದು. ಅಂದ್ರ ಏನ್ ಗೊತ್ತೇನ್ ಪರಿಚಯ ಸಲ್ಲಿಸಲಿಕ್ಕೆ ಮಾಡ್ತಾರ ಗೊತ್ತೇನ್ರಿ ಶೂನ್ಯದಿಂದ ಅನಂತವರೆಗೆ ಅಂದ್ರೆ ನಾವ್ ಯಾರಿಗೂ ಕಮ್ಮಿ ಇಲ್ಲ. ಶೂನ್ಯದಿಂದ ಏನ್ ಗೊತ್ತೇನ್ರಿ ಅನಂತವರೆಗೆ ಬರ್ಬೇಕು ಅದಲ್ವಾ ಜೀರೋ ಟು ಹೀರೋ ಅಂತ ಕರೀತಾರ ನೋಡ್ರಿ. ಇಂತ ನೋಡ್ರಿ ಗಣಿತದ ಮೂಲ ಅಂತಕ್ಕಂಥ ಏನ್ ಗೊತ್ತೇನ್ರಿ ಅದ್ರಲ್ಲಿ ಪರಿಚಯಿಸ್ಬೇಕಂತ ಯಾರಪ್ಪ ಅಂದ್ರೆ ಎಸ್ ಜಯಶಂಕರ್ ಅವ್ರು ಮಾಡಿದಾರಪ್ಪ ಅಂದಾಗ ಪ್ರಮುಖವಾದಲ್ವಾ ಅನಂತವರೆಗೆ ವಿದೇಶಾಂಗ ನಗರದಲ್ಲಿ ಉದ್ಘಾಟನೆ ಮಾಡ್ತಾರಂತ ಎಲ್ಲೊಂದು ವಿಶ್ವಸಂಸ್ಥೆ ಏನ್ ಗೊತ್ತೇನೆ ಇವೇನ್ ಅಂತ ಕರೀತಾರ ನೋಡೋದಲ್ವಾ. ಅದ್ರೇನಪ್ಪ ಕೇಂದ್ರ ಕಚೇರಿಯಲ್ಲಿ ನ್ಯೂಯಾರ್ಕ್ ಏನ್ ಮಾಡಿದಾರಂತಾರ ಉದ್ಘಾಟನೆ ಮಾಡಿದಾರ ಅಂತದಲ್ವಾ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡೋದಲ್ವಾ ಎಕ್ಸಾಮ್ದಾಗ ಬರೋದಲ್ವಾ. ನೆಕ್ಸ್ಟ್ ಕ್ವಶನ್ ಬರೋದಲ್ವಾ. ನೆಕ್ಸ್ಟ್ ಕ್ವಶನ್ ನೋಡ್ರಿ ಏಳನೇದಲ್ವಾ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡು ಬರುವ ನೋಡ್ರಿ ಹಬ್ಸಿನ್ ಅದಲ್ವಾ ಗ್ಯಾಸ್ ಕಾಂಪ್ಲೆಕ್ಸ್ ಯಾವ ದೇಶದಲ್ಲಿದೆ. ನೋಡ್ರಿ ಗ್ಯಾಸ್ ಕಾಂಪ್ಲೆಕ್ಸ್ ಎಲ್ಲ ಕ್ವಶನ್ ಯಾರು ಎ ಸೌದಿ ಅರೇಬಿಯಾ, ಬಿ ಕತಾರ, ಸಿ ಯುನೈಟೆಡ್ ಅರಬ್ ಎಮಿರೇಟ್ಸ್, ಡಿ ಓಮನ್ ಅಂತಕ್ಕಂಥ ನೋಡೋದಲ್ವಾ. ಬಟ್ ನೋಡ್ರಿ ಸರಿಯಾದ ಉತ್ತರ ಬಂದಾಗ ಯಾವ್ದು ಗೊತ್ತೇನ್ರಿ ಸಿ ಆಗಿರುತ್ತೆ ನೋಡೋದಲ್ವಾ. ಯಾವ್ದು ಗೊತ್ತ ಸಿ ಅಂದ್ರೆ ಯುನೈಟೆಡ್ ಅರಬ್ ಏನ್ ಗೊತ್ತೇ ಯುನೈಟೆಡ್ ಗೊತ್ತೇನ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥ ಯುನೈಟೆಡ್ ಗೊತ್ತೇ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರೆ ಅದಲ್ವಾ ಯುನೈಟೆಡ್ ಅರಬ್ ಎಮಿರೇಟ್ಸ್. ಶಾರ್ಟ್ ಕಟ್ನ್ಯಾಗ ಇದಕ್ಕೆ ಏನಂತ ಕರೀತಾರ ಗೊತ್ತೇನ ಪ್ರಮುಖವಾಗಿ ಗೊತ್ತಿರೋದಲ್ವಾ ಶಾರ್ಟ್ ಕಟ್ನ್ಯಾಗ ಸರ್ ಏನಂತ ಕರೀತಾರ ಗೊತ್ತಿರೋದಕ್ಕೆ ಪ್ರಮುಖವಾಗಿ ಗೊತ್ತಿರೋದಲ್ವಾ ಕೇಳ್ತಿರ್ತಾರ ನೋಡಿ ಶಾರ್ಟ್ ಕಟ್ನ್ಯಾಗ ಇದಕ್ ಯು ಎ ಅಂತ ಕರಿತೀವಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅದಲ್ವಾ. ನೋಡ್ರಿ ಹಾಗಿದ್ರೆ ಏನ್ ಸ್ಪೆಷಲ್ ಮಾಸ್ತರ ನೋಡಂ ಬರೋದಲ್ವಾ. ನೋಡ್ರಿ ಹಬ್ಸಿನ್ ಗ್ಯಾಸ್ ಕಾಂಪ್ಲೆಕ್ಸ್ ಯುಎಇ ಅಬುಧಾಬಿಯಲ್ಲಿರುವ ವಿಶ್ವದ ಅತಿ ದೊಡ್ಡ ಅನಿಲ ಸಂಸ್ಕರಣಾ ಸೌಲಭ್ಯಗಳಲ್ಲಿ ಒಂದಾಗಿದೆ. ನೋಡ್ರಿ ವಿಶ್ವದ ಅತಿ ದೊಡ್ಡ ಅನಿಲ ಸಂಸ್ಕರಣಾ ಸೌಲಭ್ಯಗಳು ಇದೊಂದು ಕೂಡ ಒಂದಾಗಿದೆ ಅಂತ ನೋಡ್ರಿ ಅದಲ್ವಾ. ನೋಡ್ರಿ ಪಶ್ಚಿಮ ಏಷ್ಯಾ ಸಂಘರ್ಷ ಸಮಯದಲ್ಲಿ ಡ್ರೋನ್ ಮತ್ತು ಕ್ಷಿಪಣಿ ದಾಳಿಯಿಂದಾಗಿ ಈಗ ನೋಡ್ರಿ ಏಷ್ಯಾ ಯುದ್ಧ ಆದಲ್ರಿ ಇವಾಗ ಹಾನಿಗೊಳಗಾಯಿತು. 2027 ನೋಡ್ರಿ ವೇಳೆಗೆ ಅನಿಲ ಸಂಕೀರ್ಣದ ಸಂಪೂರ್ಣ ಪುನಃಸ್ಥಾಪನೆ ನಿರೀಕ್ಷಿಸಲಾಗಿದೆ. ಇವಾಗ ಏನ ಯುದ್ಧಗಳು ಡ್ರೋನ್ ಮತ್ತು ಕ್ಷಿಪಣಿಗಳ ದಾಳಿ ಐತಲ್ರಿ ಅದ್ರ ನಿಮ್ಗೆ ಗೊತ್ತಿನ ಹಾನಿಯಾಗದಂತ್ರಿ. ಇದು ರೆಡಿ ಆಗ್ಬೇಕಾದ್ರೆ ಸುಮಾರು ಏನ್ ಗೊತ್ತಿಲ್ಲ 2027 ಆಗುತ್ತಂತ್ರಿ. ನೋಡ್ರಿ ಗಲ್ಫ್ ಏನ್ ಗೊತ್ತೇನ್ ಗಲ್ಫ್ ಪ್ರದೇಶದಲ್ಲಿ ನೈಸರ್ಗಿಕ ಅನಿಲ ಸಂಸ್ಕರಣೆ ಮತ್ತು ಇಂಧನ ಮೂಲಸೌಕರ್ಯದಲ್ಲಿ ಈ ಸಂಕೀರ್ಣವು ಪ್ರಮುಖ ಪಾತ್ರವನ್ನು ವಹಿಸುವಂತ ಕ್ವಶನ್ ಕ್ಯಾರ್ ಈ ಇತ್ತೀಚೆಗೆ ಯುದ್ಧ ಐತಲ್ರಿ ಅದರಿಂದ ಹಾನಿಗೊಳಗಿದೆ ಅಂತದಲ್ವ ಈಗ ಗೊತ್ತಿರ್ಲಿಕ್ಕೆ ಕೇಳ್ತಿರ್ತಾರ ನೋಡ್ರಿ ಇವ್ ಅಂದ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು ಗೊತ್ತಿರ್ಲಿ. ರಾಜಧಾನಿ ಯಾವ್ದಾಗ ಗೊತ್ತೇನ್ರಿ ಸರ್ ಅಬುಧಾಬಿ ಅಂತಕ್ಕಂಥದ್ದಲ್ವಾ. ಕರೆನ್ಸಿ ಗೊತ್ತಿರ್ಬೇಕದಲ್ವಾ ಇವೇ ಏನ್ ಗೊತ್ತ ಇವೇ ದಿರಾಮ್ ಅಂತಕ್ಕಂಥ ಯಾವ್ದು ಇವೇ ದಿರಾಮ್ ಅದಲ್ವಾ ಇರ್ಲಿ. ಬಟ್ ಗೊತ್ತಿರ್ಲಿ ಕ್ವಶನ್ ಕೇಳ್ತಿರ್ತಾರ ನೋಡ್ರಿ. ನೆಕ್ಸ್ಟ್ 8ನೇ ಕ್ವಶನ್ ಬರೋದಲ್ವಾ ಪ್ರಮುಖವಾಗಿ 8ನೇ ಕ್ವಶನ್ ನೆಕ್ಸ್ಟ್ ಕ್ವಶನ್ ಅದಲ್ವಾ 8ನೇ ಕ್ವಶನ್ ಸರ್ 8ನೇ ಕ್ವಶನ್ ಏನ್ ನೋಡಂ ಬರೋದಲ್ವಾ. ನೋಡ್ರಿ 2026 ಏಷ್ಯನ್ ಸೀನಿಯರ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಲ್ಲಿ ಅಜಿತ್ ನಾರಾಯಣ ಇತ್ತೀಚೆಗೆ ಯಾವ ಪದಕವನ್ನು ಗೆದ್ದ ಕ್ವಶನ್ ಕ್ಯಾರ್ ಯಾಕಂದ್ರೆ ಗೊತ್ತಿರ್ಬೇಕು. ಎ ಕೊಟ್ಟಿದಾರ ಚಿನ್ನದ ಪದಕ ಅಂತಕ್ಕಂಥ ಕೊಟ್ಟಿದಾರ, ಬಿ ಬೆಳ್ಳಿಯ ಪದಕ, ಸಿ ಕಂಚಿನ ಪದಕ, ಡಿ ಮಿಲ್ಗಳಲ್ಲಿ ಯಾವ್ದಲ್ಲ ಕೊಟ್ಟ ಕ್ವಶನ್ ಅದಾರಿ. ಬಟ್ ನೋಡ್ರಿ ಸರಿಯಾದ ಉತ್ತರ ಬಂದಾಗ ಯಾವ ಪದಕ ಗೊತ್ತಾರ ಕಂಚಿನ ಪದಕ ಅದಲ್ವಾ. ಸರ್ ಮಾಸ್ತರ ಇದು ಏನಪ್ಪ ಏಷ್ಯನ್ ಚಾಂಪಿಯನ್ಸ್ ವೇಟ್ ಲಿಫ್ಟಿಂಗ್ ಅದಲ್ವಾ ನೋಡಂ ಬರದಲ್ವಾ. ಹಿನ್ನೆಲೆ ಏನು ನೋಡ್ರಿ ಏಷ್ಯನ್ ಸೀನಿಯರ್ ವೇಟ್ ಲಿಫ್ಟಿಂಗ್ ಅಂದ್ರೆ ವೇಟ್ ಲಿಫ್ಟಿಂಗ್ ಅಂದ್ರೆ ಒಂದು ಭಾರ ಎತ್ತುವಿಕೆ ಅಂತ ಕರೀತಾರ ನೋಡೋದಲ್ವಾ. ಚಾಂಪಿಯನ್ಶಿಪ್ ನಲ್ಲಿ ಪುರುಷರ ನೋಡ್ರಿ 71 ಕೆಜಿ ವಿಭಾಗ ಎಷ್ಟನೇ ಕೆಜಿ ವಿಭಾಗ ಅಂದ್ರೆ 71 ಕೆಜಿ ವಿಭಾಗ ನೋಡ್ರಿ ಅಜಿತ್ ನಾರಾಯಣ್ ಅದಲ್ವಾ ಕ್ಲೀನ್ ಮತ್ತೆ ಜರ್ಕನ್ ನಲ್ಲಿ ಕ್ಲೀನ್ ಮತ್ತೆ ಜರ್ಕನ್ ನಲ್ಲಿ ಕಂಚಿನ ಪದಕವಾಗಿ ಇದ್ದಾರಂದ್ರೆ. ಮತ್ತು ಒಟ್ಟಾರೆಯಾಗಿ ನೋಡ್ರಿ 314 ಕೆಜಿ ಭಾರ ಎತ್ತಾರ ನೋಡಿ. ಎಷ್ಟು ಕೆಜಿ ಭಾರ ಎತ್ತಾರ ಅಂತ ಗೊತ್ತೇನ್ರಿ ಇವರು ಟೋಟಲ್ ಅಂತ ಬಂದಾಗ 314 ಕೆಜಿ. ಇದರಲ್ಲಿ 174 ಕೆಜಿ ಕ್ಲೀನ್ ಮತ್ತು ಜರ್ಕ್ ಸೇರಿವೆ. ವಾನ್ ಜೂರಿ ಚಿನ್ನದ ಪದಕ ಅದಲ್ವಾ ನೋಡ್ರಿ. ಇವ್ ಪ್ರಮುಖವಾಗಿ 26 ಇದು ನೋಡ್ರಿ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ನಾಗ ಚಿನ್ನದ ಪದಕ ಪಡ್ಕೋತಾರ ಗೊತ್ತೇನು ವಾನ್ ಜೂರಿ ಅದು ಚಿನ್ನದ ಪದಕ ಗೋಲ್ಡ್. ಜಿಯಾನ್ ಏನ್ ಗೊತ್ತ ಜಿಯಾನ್ ಚೇನ್ ಅಂತಕ್ಕಂತಾರ ನೋಡ್ ಜಿಯಾನ್ ಚೇನ್ ಅಂತಕ್ಕಂಥ ಬೆಳ್ಳಿ ಪಡ್ಕೋತಾರ ಅಂತ. ಮತ್ ನಮ್ಮ ಅಜಿತ್ ಅವ್ರ ಏನ್ ಮಾಡ್ತಾರ ಗೊತ್ತೇನ್ರಿ 3ನೇ ಚಾಂಪಿಯನ್ಶಿಪ್ ಭಾರತೀಯ ಪದಕ ವಿಜೇತರಾದರು. ಇದಕ್ಕೂ ಮೊದಲು ಏನ್ ಗೊತ್ತೇನ್ರಿ ಇವರು ಮಹಿಳೆಯರ 48 ಕೆಜಿ ವಿಭಾಗದಲ್ಲಿ ಕೋಮಲ್ ಕೋಹರ್ ಕಂಚು ಗೆದ್ದರಂತ್ರಿ. ಮತ್ತು ಜ್ಞಾನೇಶ್ವರಿ ಯಾದವ್ ಕೆಜಿ ವಿಭಾಗದಲ್ಲಿ ಬೆಳ್ಳಿ ಗೆದ್ಕೊಂಡ್ರಂತ. ನಂತರ ಬಂದಾಗ ಒಟ್ಟಾರೆ ಕಂಚಿನ ಪದಕ ಗೆದ್ದರಂತ ಅದಲ್ವಾ. ಬಟ್ ಗೊತ್ತಿರ್ಲಿ ಚಿನ್ನದ ಪದಕ ವಾನ್ ಜೂರಿ ಬೆಳ್ಳಿ ಪದಕ, ಜಿಯಾನ್ ಅದಲ್ವಾ ಚೇನ್ ಬೆಳ್ಳಿ ಅಂತಕ್ಕಂಥ ಪದಕ ಗೆದ್ಕೊತಾರ ನೋಡ್ರಿ. ಬಟ್ ಪ್ರಮುಖವಾಗಿ ಗೊತ್ತಿರ್ಲಿ ಈ ಕೇಳ್ತಿರ್ತಾರೆ ಇವೆಲ್ಲ ಏಷ್ಯನ್ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಎಲ್ಲ ಬಹಳ ಇಂಪಾರ್ಟೆಂಟ್ ಅದಲ್ವಾ. ಎಕ್ಸಾಮ್ ಕೂಡ ಕ್ವಶನ್ ಕೇಳೋದಲ್ವ. ಬರ್ ನೆಕ್ಸ್ಟ್ ಕ್ವಶನ್ ಆಗುವಂತ 9ನೇ ಕ್ವಶನ್ ರೀ. ನೋಡ್ರಿ ಪ್ರಮುಖವಾಗಿ ಗೊತ್ತಿರ್ಲಿ ಇತ್ತೀಚೆಗೆ ಸುದ್ದಿಯಲ್ಲಿ ಅದಲ್ವಾ ನೋಡ್ರಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸ್ಟೇಟನ್ ದ್ವೀಪವು ಯಾವ ದೇಶದಲ್ಲಿದೆ ಅಂತ ಕ್ವಶನ್ ಕೇಳ ನೋಡ್ರಿ. ಇತ್ತೀಚೆಗೆ
ಕಾಣಿಸಿಕೊಂಡ ಸ್ಟೇಟನ್ ದ್ವೀಪವು ಯಾವ ದೇಶದ ಕ್ವಶನ್ ಕೇರ? ಎ ಯುನೈಟೆಡ್ ಸ್ಟೇಟ್ ಮೀನ್ಸ್ ಏನ್ ಗೊತ್ತೇನ್ರಿ? USA, USA. ಬಿ ಯುನೈಟೆಡ್ ಕಿಂಗ್ಡಮ್ ಅಂತ ಕೊಟ್ಟಿದಾರ, ಸಿ ಫ್ರಾನ್ಸ್ ಅಂತ ಕೊಟ್ಟಿದಾರ, ಡಿ ಮಲೇಷಿಯಾ ಅಂತ ಕೊಟ್ಟಿದಾರ. ಬಟ್ ನೋಡ್ರಿ, ಇದು ಸರಿಯಾದ ಉತ್ತರ ಬಂದಾಗ ಯಾವ್ದು ಗೊತ್ತೇನು? USA. USA. ನೋಡಿ, ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ಸ್ಟೇಟನ್ ದ್ವೀಪವು ಯಾವ ದೇಶದಲ್ಲಿ ಬಂದಾಗ? USA ಅದಲ್ವಾ? ಸರಿ, ಏನು ದ್ವೀಪದ ವಿಶೇಷತೆ, ಹಿನ್ನೆಲೆ ಏನು ಅದಲ್ವಾ ನೋಡಂ ಬರದಲ್ವಾ? ಹಿನ್ನೆಲೆ ಅಂತಕ್ಕಂಥದ್ದು ನೋಡ್ರಿ, ಸ್ಟೇಟನ್ ದ್ವೀಪದಲ್ಲಿರುವ ಹಡಗು ಕಟ್ಟೆಯಲ್ಲಿ ಸಂಭವಿಸಿದ ಬೆಂಕಿ ಮತ್ತು 2 ಪ್ರಬಲ ಸ್ಫೋಟಗಳು ಒಬ್ಬ ನಾಗರಿಕನ ಸಾವಿಗೆ ಕಾರಣವಾಯಿತು ಮತ್ತು ಸುಮಾರು 36 ಜನರು ಗಾಯಗೊಂಡ್ರು. ನೋಡ್ರಿ, ಇವಾಗ ಏನಪ್ಪ ಬಂದಾಗ ಬೆಂಕಿ ಆಗುತ್ತಿದ್ದಂತ 2 ಪ್ರಬಲ ಸ್ಫೋಟಗಳಾಗ್ಯಾವಂತ, ಒಬ್ಬ ನಾಗರಿಕ ಹರಾರಶಿವಶಿವ ಅಂದ್ರೆ 36 ಜನ ಗಾಯಗೊಂಡ್ರು ಅಂತ ಈಗ ಕರೆಂಟ್ ಅಫೇರ್ಸ್ ಅದ. ನೋಡಿ, ಸ್ಟೇಟನ್ ದ್ವೀಪವು ಯುನೈಟೆಡ್ ಸ್ಟೇಟ್ಸ್ ನ ನ್ಯೂಯಾರ್ಕ್ ನಗರದ 5 ಬರೋಗಳಲ್ಲಿ ಒಂದಾಗಿದೆ. ಅಂದ್ರೆ US ಬರ್ತಂತ. ಐತಿಹಾಸಿಕವಾಗಿ ಡಚ್ ಮತ್ತು ಇಂಗ್ಲಿಷ್ ವಸಾಹತುಗಳ ಮೊದಲು ಈ ದ್ವೀಪದಲ್ಲಿ ಸ್ಥಳೀಯ ಅಮೆರಿಕನ್ ಲೆನಪ್ ಸಮುದಾಯ ವಾಸಿಸಿತ್ತು. ಅಂದ್ರೆ ನೋಡಿ, ಡಚ್ ಮತ್ತು ಇಂಗ್ಲಿಷ್ ವಸಾಹತುಗಳೇನ್ ಗೊತ್ತೇನ್ರಿ? ವಸಾಹತುಗಳ ಮೊದಲ ದ್ವೀಪದಲ್ಲಿ ಸ್ಥಳೀಯ ಅಮೆರಿಕನ್ ಅನೇಕ ಸಮುದಾಯ ವಾಸಿಸ್ತಂತ. ನೋಡ್ರಿ, ಸ್ಟೇಟನ್ ದ್ವೀಪವು ಅದರ ವಿಸ್ತಾರವಾದ ಉದ್ಯಾನವನಗಳು, ಕಾಡುಗಳು ಅಂತಾರೆ ಹಸಿರು ಸ್ಥಳಗಳಿಂದಾಗಿ ಉದ್ಯಾನಗಳ ಬರೋ ಅಂತ ಕರೀತಾರಂತ. ನೋಡ್ರಿ, ಉದ್ಯಾನಗಳನ್ನ ಗೊತ್ತೇನ್ರಿ? ಬರೋ ಅದಲ್ವಾ ಎಂದು ಜನಪ್ರಿಯವಾಗಿ ಕರೆಯಲ್ಪಡುತ್ತೆ. ನೋಡ್ರಿ, ಈ ಸ್ಟೇಟನ್ ದ್ವೀಪ ಏನಂತ ಹೆಸರು ಫೇಮಸ್ ಅಂತ ಗೊತ್ತೇನ್ರಿ? ಉದ್ಯಾನವನಗಳ ಬರೋ ಅಂತಕ್ಕಂಥದ್ದು. ಇದು ಎಲ್ಲದ ಗೊತ್ತೇನ ಪ್ರಮುಖವಾಗಿ ಯುನೈಟೆಡ್ ಸ್ಟೇಟ್ ನಲ್ಲಿ ಗೊತ್ತೇನ್ರಿ? ಅದ ಕಂಡು ಬರ್ತಂತ ನೋಡೋದಲ್ವಾ? ಗೊತ್ತಿರ್ಲಿ. ಯುನೈಟೆಡ್ ಅಂದ್ರೆ USA ಅಂತ ಬಂದಾಗ ರಾಜಧಾನಿ ಗೊತ್ತೇನ್ರಿ? ಯಾವ್ದ ಹೇಳ್ರಿ? ವಾಷಿಂಗ್ಟನ್ ಗೊತ್ತೇನು? ವಾಷಿಂಗ್ಟನ್ DC ಅಂತಕ್ಕಂಥದ್ದು. ಯುಕೆದು ಯಾವ್ದು ಹೇಳ್ರಿ? ಪ್ರಮುಖವಾಗಿ ಲಂಡನ್ ಅಂತಕ್ಕಂಥ. ಯಾವ್ದು ಹೇಳ್ರಿ? ಲಂಡನ್ ಅಂತಕ್ಕಂಥದ್ದು. ಕರೆನ್ಸಿ ಯಾವ್ದ ಗೊತ್ತೇನ್ರಿ? ಪೌಂಡ್ ಸ್ಟರ್ಲಿಂಗ್. ಅದರದ್ದು ಇವು US ಡಾಲರ್ ಅಂತಕ್ಕಂಥ. ಫ್ರಾನ್ಸ್ ಪ್ಯಾರಿಸ್ ಅಂತಕ್ಕಂಥದ್ದು. ಕರೆನ್ಸಿ ಯಾವ್ದ ಗೊತ್ತೇನು? ಯೂರೋ ಅಂತಕ್ಕಂಥದ್ದು. ಮಲೇಷಿಯಾ ರಾಜಧಾನಿ ಯಾವ್ದ ಗೊತ್ತೇನ್ರಿ? ಕೌಲಾಲಂಪುರ. ಕರೆನ್ಸಿ ಗೊತ್ತಿರೋದಲ್ವಾ? ಪ್ರಮುಖವಾಗಿ ಗೊತ್ತಿರ್ಲಿ. ರಿಂಗಿಟ್ ಅಂತಕ್ಕಂಥ ಯಾವ್ದು ಹೇಳ್ರಿ? ರಿಂಗಿಟ್ ಅಂತಕ್ಕಂಥದ್ದು ಗೊತ್ತಿರ್ಲಿ, ಕೇಳ್ತಿರ್ತಾರ ನೋಡದಲ್ವಾ? ಇರ್ಲಿ, ಬರೋದಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗಮಂತ ಅದಲ್ವಾ? 10ನೇ ಕ್ವಶನ್ ನೋಡ್ರಿ. 10ನೇ ಕ್ವಶನ್ ಅದಲ್ವಾ? ನಿರ್ಣಾಯಕ ಖನಿಜ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಕ್ವಾಡ್ ರಾಷ್ಟ್ರಗಳು ಪ್ರಾರಂಭಿಸಿದ ಉಪಕ್ರಮದ ಹೆಸರೇನು? ನೋಡಿ, ನಿರ್ಣಾಯಕ ಖನಿಜ ಪೂರೈಕೆ ಸರಪಳಿಗಳನ್ನು ಬಲಪಡಿಸಲು ಕ್ವಾಡ್ ರಾಷ್ಟ್ರಗಳು ಪ್ರಾರಂಭಿಸಿದ ಉಪಕ್ರಮ ಕ್ವಶನ್ ಕೇರ್. ನೋಡ್ರಿ, ಎ ಕ್ವಾಡ್ ಮಿನರಲ್ ಸೆಕ್ಯೂರಿಟಿ ಪಾರ್ಟ್ನರ್ಶಿಪ್, ಬಿ ಕ್ವಾಡ್ ಕ್ರಿಟಿಕಲ್ ಮಿನರಲ್ಸ್ ಇನಿಷಿಯೇಟಿವ್ ಫ್ರೇಮ್ವರ್ಕ್, ಸಿ ಇಂಡೋ ಪೆಸಿಫಿಕ್ ಮಿನರಲ್ಸ್ ಅದಲ್ವಾ ಅಲೈನ್ಸ್, ಡಿ ಗ್ಲೋಬಲ್ ರೇರ್ ಅರ್ತ್ ಇನಿಷಿಯೇಟಿವ್ ಅಂತ ಕೊಟ್ಟಿದಾರ. ಬಟ್ ನೋಡಿ, ಸರಿಯಾದ ಉತ್ತರ ಅದ ಗೊತ್ತೇನ್ರಿ? ಕ್ವಾಡ್ ಏನ್ ಗೊತ್ತೇನ್ರಿ? ಕ್ರಿಟಿಕಲ್ ಮಿನರಲ್ ಅದಲ್ವಾ ಇನಿಷಿಯೇಟಿವ್ ಫ್ರೇಮ್ವರ್ಕ್. ಯಾಕಂದ್ರೆ ಏನದಲ್ವಾ, ಏನದು ಅದಲ್ವಾ ಯೋಜನೆ ಅದಲ್ವಾ ನೋಡಂಬರದ ಹಿನ್ನೆಲೆ. ನೋಡ್ರಿ, ಇವಾಗ ಕ್ವಾಡ್ ಅಂದ್ರೆ ಗೊತ್ತಿರ್ಬೇಕು, ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತಕ್ಕಂಥದ್ದು. ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ರಾಷ್ಟ್ರಗಳು ಅಂದ್ರೆ ಎಷ್ಟು ಬರ್ತದೆ ಗೊತ್ತಿ? 4 ಬರ್ತದೆ. ಕ್ವಾಡ್ ಅಂದ್ರೆ 4. 1 ಭಾರತ, 2 ಆಸ್ಟ್ರೇಲಿಯಾ, 3 ಜಪಾನ್, 4 ಏನ್ ಗೊತ್ತಿ? USA. ನೋಡಿ, ಕ್ವಾಡ್ ರಾಷ್ಟ್ರಗಳು ಅದಲ್ವಾ? ಸುರಕ್ಷಿತ ಮತ್ತು ವೈವಿಧ್ಯಮಯ ನಿರ್ಣಾಯಕ ಖನಿಜ ಪೂರೈಕೆ ಸರಪಳಿ ಬಲಪಡಿಸಲು ಕ್ವಾಡ್ ಕ್ರಿಟಿಕಲ್ ಮಿನರಲ್ ಇನಿಷಿಯೇಟಿವ್ ಫ್ರೇಮ್ವರ್ಕ್ ಅನ್ನು ಪ್ರಾರಂಭಿಸಿದಂತ ನೋಡೋದಲ್ವ? ಈ ಪ್ರಮುಖವಾಗಿ ಖನಿಜ ಆಗಿರ್ಬೋದು, ಪೂರೈಕೆ ಸರಪಳಿ ಬಲಪಡಿಸಬೇಕಂತ ಏನ್ ಗೊತ್ತೇನ್ರಿ? ಈ ಯೋಜನೆ ಸ್ಟಾರ್ಟ್ ಮಾಡಿದಾರಂತ. ಈ ಉಪಕ್ರಮವು ಗಣಿಗಾರಿಕೆ ಸಂಸ್ಕರಣೆ ಅದಲ್ವಾ, ನಂತರ ಮರುಬಳಕೆ ತಂತ್ರಜ್ಞಾನ ಅಭಿವೃದ್ಧಿ ಮತ್ತು ನಿರ್ಣಾಯಕ ಖನಿಜಗಳಲ್ಲಿ ಸಂಘಟಿತ ಹೂಡಿಕೆಗಳ ಮೇಲೆ ಕೇಂದ್ರೀಕರಿಸುತ್ತದೆ. ಕ್ವಾಡ್ ರಾಷ್ಟ್ರಗಳ ನಿರ್ಣಾಯಕ ಖನಿಜ ಯೋಜನೆಗಳಿಗೆ ಸರ್ಕಾರಿ ಮತ್ತು ಖಾಸಗಿ ವಲಯದ ಬೆಂಬಲದ ಮೂಲಕ USD 20 ಬಿಲಿಯನ್ ವರೆಗೆ, ನೋಡ್ರಿ, 20 ಬಿಲಿಯನ್ US$ ಅದಲ್ವಾ ಬಿಲಿಯನ್ ಹೋಗಿ ಏನ್ ಗೊತ್ತಿ ಸಜ್ಜುಗೊಳಿಸಿದಂತ ಗುರಿಯನ್ನು ಹೊಂದಿದೆ. ಈ ತ್ಯಾಜ್ಯ ಮತ್ತು ಸ್ಕ್ರಾಪ್ ಬದಲ ವಸ್ತುಗಳಿಂದ ಖನಿಜಗಳ ಮರುಬಳಕೆ. ಈಗ ತ್ಯಾಜ್ಯ ವಸ್ತುಗಳು ಇರ್ತಾವಲ್ಲ, ಮತ್ತೆ ಸ್ಕ್ರಾಪ್ ವಸ್ತುಗಳು ಇರ್ತಾವ ನೋಡ್ರಿ, ಆ ಮರುಬಳಕೆ ಮತ್ತೆ ಏನ್ ಗೊತ್ತೇನೆ ಚೇತರಿಕೆಯಲ್ಲಿ ಸಹಕಾರವನ್ನು ಈ ಚೌಕಟ್ಟು ಉತ್ತೇಜಿಸ್ತಂತ ಕ್ವಶನ್. ಈ ಚೌಕಟ್ಟಿನ ಗೊತ್ತು ಉತ್ತೇಜಿಸ್ತಂತ ನೋಡ್ರಿ ಅದಲ್ವಾ? ಬಟ್ ನೋಡ್ರಿ, ಇದು ಯೋಜನೆ ಇಂಪಾರ್ಟೆಂಟ್ ಆಗಿರ್ತದಲ್ವಾ? ಮೇನ್ ಏನಪ್ಪಾ ಬಂದಾಗ ಅದಲ್ವಾ? ಕ್ವಾಡ್ ಕ್ರಿಟಿಕಲ್ ಮಿನರಲ್ಸ್ ಇನಿಷಿಯೇಟಿವ್ ಫ್ರೇಮ್ವರ್ಕ್ ಅಂತ ಬಂದಾಗ ಗೊತ್ತಿರ್ಲಿ ಕ್ವಾಡ್ ರಾಷ್ಟ್ರಗಳದಲ್ವಾ? ಸ್ವಲ್ಪ ಈ ಕ್ವಾಡ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾನದಲ್ವಾ? ಬರ್ಲಿ, ಕ್ವಾಡ್ ಕೂಡ ಇಂಪಾರ್ಟೆಂಟ್ ಆಗಿರ್ತದೆ ನೋಡಿ, ಎಕ್ಸಾಮ್ ಅದಲ್ವಾ ಕೇಳ್ತಿರ್ತಾರೆ. ಸರ್, ಕ್ವಾಡ್ ಅಂದ್ರೆ ಏನ್ ಬಂದಾಗ ಪ್ರಮುಖವಾಗಿ ಗೊತ್ತಿರ್ಲಿ ಕೇಳ್ತಿರ್ತಾರೆ ನೋಡಿ. ನೋಡ್ರಿ, ಕ್ವಾಡ್ ಅಂತ ಬಂದಾಗ ಗೊತ್ತಿರ್ಬೇಕದಲ್ವಾ? ಕ್ವಾಡ್ ಅಂದ್ರ ಏನು? ಕ್ವಾಡ್ ಅಂದ್ರೆ ಸೆಕ್ಯೂರಿಟಿ. ಕ್ವಾಡ್ ಅಂದ್ರಿ ಕ್ವಾಡ್ರಿಲೇಟರಲ್ ಸೆಕ್ಯೂರಿಟಿ ಡೈಲಾಗ್ ಅಂತಕ್ಕಂಥ ಕಾಣದಾಗ ಚತುರ್ಭುಜ ಭದ್ರತಾ ಸಂವಾದ ಅಂತಕ್ಕಂಥದ್ದು. ಇದೊಂದು ಅಂತಾರಾಷ್ಟ್ರೀಯ ಸಂಘಟನೆ ತರ ಬರ್ತದಲ್ವಾ? ಇದು ನೋಡ್ರಿ,
2004ಕ್ಕೆ ಹಿಂದೂ ಮಹಾಸಾಗರದ ಸುನಾಮಿ ಸಂದರ್ಭದಲ್ಲಿ ಸಂತ್ರಸ್ತ ದೇಶಗಳಿಗೆ ನೆರವು ನೀಡಲು ಆರಂಭಿಸಲಾಯಿತು. ನಂತರ 2007ರಲ್ಲಿ ಜಪಾನ್ನ ಅಂದಿನ ಪ್ರಧಾನಿ ಶಿಂಜೋ ಅಬೆ ಅವರು ಇದರ ಕಲ್ಪನೆ ಪ್ರಸ್ತಾಪಿಸಿದರು. ಅಂದ್ರ ಏನಾಗಿರ್ತದೆ ಗೊತ್ತೇನ್ರಿ? 2004ಕ್ಕ ಹಿಂದೂ ಮಹಾಸಾಗರದಾಗ ಸುನಾಮಿ ಅಂತಕ್ಕಂತ ಅಪ್ಪಳಿಸ್ತಾರೆ. ಆ ಸುನಾಮಿನ ಅಪ್ಪಳಿಸ್ತು ನೋಡ್ರಿ, ಅದರಿಂದ ಸಂರಕ್ಷಣೆ ಮಾಡ್ಬೇಕಂತ ಏನ್ ಮಾಡ್ತಾರೆ ಗೊತ್ತೇ, ಒಂದು ಗ್ರೂಪ್ ಸ್ಥಾಪನೆ ಮಾಡ್ತಾರೆ. ಸುನಾಮಿ ಕೋರ್ ಗ್ರೂಪ್ ಅಂತಕ್ಕಂತ ಸ್ಥಾಪನೆ ಮಾಡ್ತಾರೆ. ಆ ಸ್ಥಾಪನೆ ಮಾಡಿದ್ರೆ ಮುಂದೆ ಏನ್ ಗೊತ್ತೇನು, 2007ಕ್ಕೆ ಏನ್ ಮಾಡ್ತಾರೆ ಗೊತ್ತೇನ್ರಿ, ಇದನ್ನು ಸರ್ ಕ್ವಾಡ್ ಆಗಿ ಏನ್ ಮಾಡ್ತಾರೆ ಗೊತ್ತೇನು, ಬದಲಾವಣೆ ಮಾಡ್ತಾರೆ. ಅವಾಗಿಂದ ಜಪಾನ್ ದೇಶದ ಪ್ರಧಾನಮಂತ್ರಿ ಶಿಂಜೋ ಅಬೆ ಏನ್ ಮಾಡ್ತಾರೆ ಗೊತ್ತೇನ್ರಿ, ಮಾಡ್ತಾರ. ಇದ್ರ ಉದ್ದೇಶ ಏನ್ ಗೊತ್ತೇನ್ರಿ ಕೇಳ್ರಿ, ಇಂಡೋ ಪೆಸಿಫಿಕ್ ದೇಶವನ್ನು ಮುಕ್ತ, ಸ್ವತಂತ್ರ ಮತ್ತು ಸಮೃದ್ಧವಾಗಿಸುವುದು ಮತ್ತು ಇದರ ಮುಖ್ಯ ಉದ್ದೇಶವಾಗಿದೆ. ಇದು ಕಡಲ ಭದ್ರತೆ ಅಂದ್ರ ಸಮುದ್ರ ಕಡಲ ಭದ್ರತೆ, ತಂತ್ರಜ್ಞಾನ ಸಹಕಾರ, ಹವಾಮಾನ ಬದಲಾವಣೆ, ಆರೋಗ್ಯ ಭದ್ರತೆ ಮತ್ತು ಮೂಲ ಸೌಕರ್ಯಗಳ ಅಭಿವೃದ್ಧಿ ಅಂತ ವಿಷಯಗಳ ಮೇಲೆ ಗಮನ ಹರಿಸ್ತಂತ ನೋಡ್ರಿ. ನಂತರ ಇದು ಮಿಲಿಟರಿ ಒಕ್ಕೂಟವೇ ಅದಲ್ವಾ ನೋಡ್ರಿ. ಇಲ್ಲ, ಇದು ಮಿಲಿಟರಿ ಒಕ್ಕೂಟ ಅಲ್ಲ ಅಂದ್ರೆ ಇದು ಕ್ವಾಡ್ ಅಂದ್ರೆ ಮಿಲಿಟರಿ ಒಕ್ಕೂಟ ಅಂದ್ರ ಎಂದು ಕರೆಯಲಾಗುವುದಿಲ್ಲ. ಇದು ರಾಜತಾಂತ್ರಿಕ ಮತ್ತು ಆರ್ಥಿಕ ಅಂದ್ರೆ ರಾಜ್ಯತಾಂತ್ರಿಕ ಮತ್ತು ಆರ್ಥಿಕ ಏನ್ ಗೊತ್ತ ಸಹಕಾರಕ್ಕೆ ಹೆಚ್ಚಿನ ಒತ್ತು ನೀಡುತ್ತದೆ. ರಾಜತಾಂತ್ರಿಕ ಆಗಿರ್ಬೋದು, ಆರ್ಥಿಕ ಸಹಕಾರ ಅದಕ್ಕೆ ಹೆಚ್ಚು ಒತ್ತು ಕೊಡ್ತಂದ್ರಿ. ಬಟ್ ಇದಕ್ಕೆ ಏನ್ ಗೊತ್ತೇನು, ಏಷ್ಯಾ ಖಂಡದ ಏನ್ ಗೊತ್ತೇನು, ಏಷ್ಯಾ ಖಂಡದ ಅದಲ್ವಾ, ಏಷ್ಯಾ ಖಂಡದ ನ್ಯಾಟೋ ಅಂತ ಕೂಡ ಕರೀತಾರೆ. ಏಷ್ಯಾ ಖಂಡದ ನ್ಯಾಟೋ ಅಂತ ಕರೀತಾರೆ ಅದಲ್ವಾ. ಇರ್ಲಿ, ಬಟ್ ಗೊತ್ತಿರ್ಲಿ, ಕೇಳ್ತಿರ್ತಾರೆ ನೋಡೋದಲ್ವಾ. ಎಸ್ ಇರ್ಲಿ ಅದಲ್ವಾ. ಮತ್ತ ನೆಕ್ಸ್ಟ್ ಕ್ಲಾಸ್ನಾಗ ನೋಡಮ್ ಅಂತದಲ್ವಾ. ಹಿಂಗೆ ಕರೆಂಟ್ ಅಫೇರ್ಸ್ ಅದಲ್ವಾ, ಜಿ.ಕೆ, ಸೈನ್ಸ್ ಕ್ವಶನ್ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತದಲ್ವಾ. ಎಲ್ಲ ಹೊಸದಾಗಿ ವಿಡಿಯೋ ನೋಡ್ತಾರಲ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್.